ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಡಬ್ಲ್ಯೂ ಅನ್ನೋ ಸೀರೀಸ್ ನ 12th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕನಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಈ ನಮ್ಮ ಮಾತ್ರ 3 ಎಪಿಸೋಡ್ ಬರುತ್ತೆ ಅಷ್ಟೇ, ಸೊ ಟೋಟಲ್ ಸೀರೀಸ್ ಮುಗ್ದೋಗುತ್ತೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋ ಬಂದು ಹೀರೋನ್ ಹತ್ರ ಕೇಳಿರ್ತಾನೆ, ಹಂಗಾದ್ರೆ ನಾನೇ ನನ್ನ ಹಸ್ಬೆಂಡ್ ಅಂತ. ಅದಕ್ಕೆ ಹೀರೋನ್ಗೆ ಕೂಡ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಹಂಗೆ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಇವಾಗ ಹೀರೋಗೆ ಡೌಟ್ ಬಂದಿದೆ ಅಲ್ವಾ, ಆ ಡಬ್ಲ್ಯೂ ಸೀರೀಸ್ ಅಲ್ಲಿ ಇರೋದು ಇವನೇ ಅಂತ. ಸೊ ಮತ್ತೆ ಆ ವರ್ಲ್ಡ್ ಹಂಗೆ ಫ್ರೀಸ್ ಆಗ್ಬಿಟ್ಟಿರುತ್ತೆ. ಅದೇ ತರ ಅಲ್ಲಿ ಪೋರ್ಟಲ್ ಕೂಡ ಓಪನ್ ಆಗುತ್ತೆ. ಫಸ್ಟ್ ನೋಡಿರ್ತೀವಲ್ಲ, ಅವ್ನಿಗೆ ನಿಜ ಗೊತ್ತಾದಾಗ ಪೋರ್ಟಲ್ ಓಪನ್ ಆಗಿರುತ್ತಲ್ವಾ, ಅದೇ ತರ ಓಪನ್ ಆದಾಗ ನನಗೆ ನಿಜ ಗೊತ್ತಾಗ್ಬೇಕು, ನನಗೆ ಏನ್ ನಡೀತಿದೆ ಅಂತ ಗೊತ್ತಾಗ್ಬೇಕು, ರಿಯಲ್ ವರ್ಲ್ಡ್ ಗೆ ಹೋಗೋಣ ಅಂತ ಹೀರೋನ್ ಕೈನ ಹಿಡ್ಕೊಂಡು ರಿಯಲ್ ವರ್ಲ್ಡ್ ಗೆ ಕರ್ಕೊಂಡು ಹೋಗ್ತಾನೆ. ಸ್ಟ್ರೇಟ್ ಆಗಿ ಅವ್ರ ಅಲ್ಲಿಂದ ಹೋಗೋದು ಮಿಸ್ಟರ್ ಓ ಅವರ ರೂಮ್ ಗೆ ತಾನೆ, ಅಂದ್ರೆ ಹೀರೋನ್ ಅವರಪ್ಪ ರೂಮ್ ಗೆ ತಾನೆ. ಅಲ್ಲಿ ಹೋಗಿದ ತಕ್ಷಣ ಇದೇನಾ ನಿಮ್ಮಪ್ಪ ರೂಮ್ ಅಂತ ಕೇಳಿದಾಗ ಹೀರೋಯಿನ್ ಕೂಡ ಹೌದು ಅಂತ ಮನ್ಸಲ್ಲಿ ಅನ್ಕೊಂಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇದೆಲ್ಲ ನಿನ್ಗೆ ಗೊತ್ತಾಗ್ಬಾರ್ದು ಅಂತ ನಾನು ತುಂಬಾನೇ ಹುಷಾರಾಗಿದ್ದೆ. ಆದ್ರೆ ನನ್ನ ಮೀರಿ ಆ ಡಬ್ಲ್ಯೂ ಸೀರೀಸ್ ಬುಕ್ ಹೆಂಗೆ ನಾನು ಅಲ್ಲಿಗೆ ಎತ್ಕೊಂಡ್ ಬಂದ್ಬಿಟ್ಟೆ ಅಂತ ಗೊತ್ತಿಲ್ಲ. ಆದ್ರೆ ಇವಾಗ ನೀನು ಕೂಡ ಎಲ್ಲ ಗೊತ್ತಾಯ್ತಲ್ಲ, ಇದರಿಂದ ನನಗೆ ತುಂಬಾನೇ ನೋವಾಗುತ್ತಲ್ವಾ ಅಂತ ಇವಳು ತುಂಬಾನೇ ಫೀಲ್ ಮಾಡ್ತಾಳೆ. ಇವ್ರ ಹತ್ರ ಮಾತಾಡ್ತಾ ಇದ್ರೆ ಹೊರಗಡೆ ಅಸಿಸ್ಟೆಂಟ್ ಮತ್ತೆ ಸೋಬಾ ಇಬ್ರು ಇರೋದನ್ನ ತೋರಿಸ್ತಾರೆ. ಸೋಬಾ ಬಂದ್ಬಿಟ್ಟು ಹಂಗೆ ಟೈಮ್ ಆಯ್ತು, ಹಾಸ್ಪಿಟಲ್ ಕೆಲಸ ಇದ್ರೆ ನಾನು ಹೋಗ್ಬೇಕು ಅಂತ ಅಲ್ಲಿಂದ ಹೋದ್ರೆ ಅಸಿಸ್ಟೆಂಟ್ ಬಿಡ್ತಾ ಇಲ್ಲ. ಈ ಹೀರೋಯಿನ್ ಸ್ವಲ್ಪ ಹೊತ್ತಲ್ಲಿ ಹೋಜೋ ಬಂದ್ಬಿಡ್ತಾಳೆ, ಇಲ್ಲೇ ಇರು ಅಂದ್ರೆ ಸೋಬಾ ಹೇಳ್ತಾನೆ, ಅವಳು ಎಲ್ಲೋಗಿದ್ದಾಳೆ ಅಂತ ಕೇಳಿದ್ರೆ ಕೂಡ ನಿನ್ಗೆ ಆನ್ಸರ್ ಇಲ್ಲ ಕಣೋ, ಅವಳು ಬರ್ತಾಳೆ ಅಂತ ಇಲ್ಲೇ ಕಾಯ್ಕೊಂಡು ಕುತ್ಕೊಳಕ್ ಆಗತ್ತಾ, ನನಗೆ ಕೆಲಸ ಇದೆ, ನಾನು ಹೋಗ್ಬೇಕು. ಏನ್ ಈ ಜಾಗದಲ್ಲಿ ಏನಾದ್ರು ಟೆಲಿಪೋರ್ಟ್ ಆಗಿ ಬಂದ್ಬಿಡ್ತಾಳ, ಇಷ್ಟೊತ್ತು ನಾವು ಮನೆಯಲ್ಲ ನೋಡಿದ್ವಲ್ಲ ಅವಳು ಸಿಗ್ಲಿಲ್ಲ, ಇವಾಗ ಮಾತ್ರ ಸಿಗ್ಬಿಡ್ತಾಳ ಅಂತ ಕೇಳ್ತಾ ಇದ್ರೆ ಅಸಿಸ್ಟೆಂಟ್ಗೆ ಇವನಿಗೆ ಬೇರೆ ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೆ. ಇವ್ನಿಗೆ ಹೆಂಗಪ್ಪ ಹೇಳಿ ಅರ್ಥ ಮಾಡಿಸೋದು ಅಂತ ಸೋಬನ್ ಅಲ್ಲಿಂದ ಹೋಗಕ್ಕೆ ಬಿಡದೆ ತಡಿತಾ ಇರ್ತಾನೆ. ಇವಾಗ ಮತ್ತೆ ಒಳಗಡೆ ತೋರಿಸ್ತಾರೆ. ಹೀರೋ ಬಂದ ರೂಮ್ ಸುತ್ತ ನೋಡ್ಬೇಕಾದ್ರೆ ಅಲ್ಲಿ ಹೀರೋಯಿನ್ ಮತ್ತೆ ಅವ್ರ ಅಪ್ಪ ಎಲ್ಲ ತಗೊಂಡಿರೋ ಫೋಟೋಸ್ ಎಲ್ಲ ಇರತ್ತಲ್ವಾ, ಅದನ್ನೆಲ್ಲ ನೋಡ್ಬಿಟ್ಟು ನಾನು ನಿಮ್ಮಪ್ಪನ ನೋಡ್ಬೇಕು, ಎಲ್ಲಿ ನಿಮ್ಮಪ್ಪ ಅಂತ ಕೇಳ್ಕೊಂಡ ಫೋಟೋ ಹತ್ರ ಹೋದಾಗ ಹೀರೋಯಿನ್ಗೆ ಮನ್ಸಲ್ಲಿ ಅನ್ಸ್ತಾ ಇರುತ್ತೆ, ಮತ್ತೆ ಅಪ್ಪ ಕಾಣಿಸ್ಬಿಟ್ರೆ ಎಂದು ಶೂಟ್ ಮಾಡ್ಬಿಡ್ತಾನ ಅಂತ. ಇವಳೆ ಕೇಳ್ತಾಳೆ, ಏನಕ್ಕೆ ಇವಾಗ ನಪ್ಪ ಬಗ್ಗೆ ಕೇಳ್ತಾ ಇದೀಯಾ ಅಂತ. ಸ್ವಲ್ಪ ಭಯದಿಂದ ಕೇಳಿದ ತಕ್ಷಣ ಹೀರೋಗ ಅರ್ಥ ಆಗುತ್ತೆ ಇವಳು ಏನಕ್ಕೋಸ್ಕರ ಭಯ ಪಡ್ತಿದ್ದಾಳೆ ಅಂತ. ಹೀರೋ ಹೇಳ್ತಾನೆ, ನೀನೇನು ಭಯ ಪಡ್ಬೇಡ, ಹೋದ್ಸತಿ ನಾನು ನಿಮ್ಮ ಅಪ್ಪನ ಶೂಟ್ ಮಾಡ್ದಂಗೆ ಇವಾಗ ಏನು ಶೂಟ್ ಮಾಡೋದಿಲ್ಲ, ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿದಾಗ ಹೀರೋನ್ ಅಂತಾಳೆ, ನೀನ್ ಅನ್ಕೊಂಡಿರೋ ತರ ಆ ಡಬ್ಲ್ಯೂ ಸೀರೀಸ್ ನ ಅಪ್ಪ ಡ್ರಾ ಮಾಡ್ತಾ ಇಲ್ಲ, ನಾ ಅಪ್ಪ ಬರೀತಾ ಇಲ್ಲ, ಕತೆನೆ ಬೇರೆ ತರ ಹೋಗ್ತಿದೆ ಅಂದಾಗ ಹೀರೋ ಕೇಳ್ತಾನೆ, ಏನ್ ಹೇಳ್ತಾ ಇದೀಯಾ, ಅವ್ರ ಕೈಲಿ ಡ್ರಾ ಮಾಡಕ್ ಆಗಲ್ಲ ಅಂತಂದ್ರೆ ಏನ್ ಅರ್ಥ ಅಂದಾಗ ಹೀರೋಯಿನ್, ಬಾ ನೀನೆ ಕಣ್ಣಾರೆ ನೋಡುವಂತೆ ಅಂತ ಹೇಳಿ ಅವ್ರಪ್ಪನ ಮಲಗಿಸಿರ್ತಾಳಲ್ಲ ಆ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವ್ರಪ್ಪ ಮಲಗಿರೋದ್ರ ನೋಡ್ಬಿಟ್ಟು ಹೀರೋ ನೋಡಿ, ಇದೇನಿದು, ಇದು ನಿಮ್ಮ ಅಪ್ಪನ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಹೌದು ಇದೇ ನಮ್ಮಪ್ಪ ಅಂದಾಗ ಅವ್ರಿಗೆ ಏನಾಯ್ತು, ಯಾಕತ್ರ ಇದ್ದಾರೆ ಅಂತಾಗ ಅವರು ಕಿಲ್ಲರ್ಗೆ ಒಂದು ಐಡೆಂಟಿಟಿ ಕೊಡ್ಬೇಕು ಅಂತ ಹೇಳಿ ಅವರು ನನ್ನ ಐಡೆಂಟಿಟಿಯಾಗಿ ಕೊಟ್ರು. ಆದ್ರೆ ಕಿಲ್ಲರು ಇವ್ರನ್ನ ಮೀರಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ, ಇವ್ರ ಫೇಸ್ ನಾನೇ ಅವ್ನು ತಗೊಂಡ್ಬಿಟ್ಟಿದ್ದಾನೆ. ಸೊ ಇವ್ರಿಗೆ ಕಣ್ಣು ಮೂಗು ಬಾಯಿ ಅಂತ ಏನು ಇಲ್ದೆ ಆಗ್ಬಿಟ್ಟಿದೆ, ಫುಲ್ ಬ್ಲಾಂಕ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಹೀರೋ ಕೂಡ ಸರಿ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂದಾಗ ಹೀರೋಯಿನ್ ಅಂತಾಳೆ, ನಾನು ಅದನ್ನ ಹೆಂಗಾದ್ರೂ ಮಾಡಿ ಚೇಂಜ್ ಮಾಡ್ಬೇಕು, ಸಿಸ್ಟಮ್ ನ ಆನ್ ಮಾಡ್ಬೇಕು ಅಂತ ನೋಡಿದ್ರೆ ಅದು ಕೂಡ ನನಗೆ ಆಪ್ಷನ್ ಇಲ್ಲ. ಇವಾಗ ನಾನು ಸಿಸ್ಟಮ್ ಆನ್ ಮಾಡಿದ್ರೆ ಆ ಕಿಲ್ಲರ್ ಅದರಿಂದ ಹೊರಗಡೆ ಬಂದ್ಬಿಡ್ತಾನೆ, ಅವಾಗ್ಲೇ ನಾನು ಅಟ್ಯಾಕ್ ಮಾಡಕ್ಕಂತಾನೆ ಬಂದ. ಆದ್ರೆ ಹೆಂಗೋ ನಾನು ಸಿಸ್ಟಮ್ ನ ಆಫ್ ಮಾಡಿ ಈಗ ಸದ್ಯಕ್ಕೆ ಅವನನ್ನ ಆಫ್ ಮಾಡಿಟ್ಟಿದೀನಿ, ಆದ್ರೆ ಮತ್ತೆ ಎಲ್ಲಿ ಬಂದ್ಬಿಡ್ತಾನೋ ಅಂತ ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಹೀರೋ ಕೂಡ ಏನಪ್ಪ ಈಗ ಮಾಡೋದು ಅಂತ ಯೋಚನೆ ಮಾಡ್ತಾರವಾಗ ಅವಳು ಬಂದ್ಬಿಟ್ಟು ಅವ್ರಪ್ಪ ಬಗ್ಗೆನೆ ತುಂಬಾ ಫೀಲ್ ಮಾಡಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆ ಕಿಲ್ಲರ್ ಬಂದು ನಮ್ಮ ಅಪ್ಪ ಮುಖನ ಎತ್ಕೊಂಡು ನಮ್ಮ ಅಪ್ಪನ ಫುಲ್ ಆಗಿ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ, ನನ್ಗೆ ಏನ್ ಮಾಡೋದೋ ಗೊತ್ತಿಲ್ಲ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡಿದಕ್ಕೇನೋ ಹಂಗೆ ಜ್ಞಾನ ತಪ್ಪಿ ಬಿದ್ಬಿಡ್ತಾಳೆ. ತಕ್ಕಂತ ಹೀರೋನ ಹಿಡ್ಕೊಳ್ಳೋದು. ಇನ್ನೊಂದ್ ಕಡೆ ಅಸಿಸ್ಟೆಂಟ್ ನ ಮತ್ತೆ ಸೋಬಾನ ತೋರಿಸ್ತಾರೆ. ಸೋಬಾ ಅಲ್ಲಿಂದ ಹೋಗ್ತೀನಿ ಅಂದ್ರೆ ಅಸಿಸ್ಟೆಂಟ್ ಬಿಡ್ತಾನೆ ಇಲ್ಲ. ನಿನ್ಗೆ ಎಸ್ಸತಿ ಕಣೋ ಹೇಳಿ ಹೋಗ್ಬೇಡ ಅಂತ. ಇನ್ ಸ್ವಲ್ಪ ಹೊತ್ತಲ್ಲಿ ಹೋಜೋ ಬಂದ್ಬಿಡ್ತಾಳೆ, ಇಲ್ಲ ಇರು ಸರಿ ನೀನ್ ಹೋಗ್ದಿರೋದಕ್ಕೆ ನಿಂಗೆ ತಿನ್ನಕ್ಕೆ ಏನಾದ್ರು ಮಾಡ್ಕೊಡ್ಲಾ, ಬಾ ಒಳಗಡೆ ಅಂತ ಹೇಳಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಸೋಬಾಗೆ ಟೆನ್ಷನ್ ಆಗುತ್ತೆ, ಇವ್ನು ಸುಮ್ನೆ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ, ಇಲ್ಲಿಂದ ಹೋಗ್ಬೇಕು ಅಂತ ನೋಡೋಷ್ಟ್ರಲ್ಲಿ ಹೀರೋನ್ ಅವ್ರ ಅಪ್ಪ ರೂಮ್ ಅಲ್ಲಿ ಲೈಟ್ ಆನ್ ಆಗಿರೋದು ಪ್ಲಸ್ ಡೋರ್ ಓಪನ್ ಆಗಿರೋದನ್ನ ನೋಡ್ತಾನೆ. ಇದಕ್ಕೂ ಮುಂಚೆ ನಾನು ನೋಡಿದಾಗ ಡೋರ್ ಓಪನ್ ಆಗಿಲ್ವೇ, ಇವಾಗ ಏನಕ್ಕೆ ಓಪನ್ ಆಗಿದೆ ಅಂತ ನೋಡೋಷ್ಟ್ರಲ್ಲಿ ಒಳಗಡೆಯಿಂದ ಕಂಕ್ಚೋಲ್ ಬಂದು ಹೀರೋನ ಎತ್ಕೊಂಡ್ ಬರ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಇವ್ರಿಬ್ರಿಗೂ ಸಖತ್ ಭಯ ಆಗ್ಬಿಡುತ್ತೆ. ಆದ್ರೆ ಸೋಬೋಗೆ ಅಸಿಸ್ಟೆಂಟ್ ಗೆ ಚೆನ್ನಾಗಿ ಗೊತ್ತು ಬಂದಿರೋದು ಕಂಕ್ಚೋಲ್ ಅಂತ. ಅಯ್ಯೋ ಇದು ಕಂಕ್ಚೋಲೇ ಬಂದಿರೋದು ಅಂತ. ಈ ಸೋಬಾ ಕೇಳ್ತಾನೆ, ಏನಾಯ್ತು ಹೋಜೋ ಇಷ್ಟೊತ್ತು ಇರ್ಲಿಲ್ವಲ್ಲ, ಎಲ್ಲಿಂದ ಬಂದ್ಲು, ಏನಾಯ್ತು ಅಂತೆಲ್ಲ ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾ ಇದ್ರೆ ಹೀರೋ ಹೇಳ್ತಾನೆ, ಇವಾಗ ಅದಕ್ಕೆಲ್ಲ ನನ್ಗೆ ಆನ್ಸರ್ ಮಾಡಕ್ ಆಗಲ್ಲ, ಈಗ ಸದ್ಯಕ್ಕೆ ಅವಳಿಗೆ ಹೆಲ್ಪ್ ಮಾಡ್ಬೇಕು, ಫಸ್ಟ್ ಅವಳನ್ನ ಹಾಸ್ಪಿಟಲ್ ಗೆ ಕರ್ಕೊಂಡೋಗಿ ಅಂತ ಹೇಳಿ ಹೀರೋನೆ ಕರ್ಕೊಂಡೋಗಿ ಕಾರಲ್ಲಿ ಮಲಗಿಸ್ತಾನೆ. ಅವಳು ಲೈಟ್ ಆಗಿ ಕಣ್ಬಿಡ್ತಾಳೆ. ಹೀರೋ ಕೇಳ್ತಾನೆ, ಏನಾಯ್ತು, ಯಾಕತ್ರ ಮಾಡ್ಬಿಟ್ಟೆ ನೀನು ಅಂತ ಕೇಳಿದಾಗ ಅವಳಂತಾಳೆ, ಏನಿಲ್ಲ ನಿನ್ ವರ್ಲ್ಡ್ ಅಲ್ಲಿ ಟೈಮ್ ಬಂದು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ, ಅದರಿಂದ ನನಗೆ ಎನರ್ಜಿ ಸಾಲ್ತಾ ಇಲ್ಲ, ಸೊ ಲೈಟ್ ಆಗಿ ತಲೆ ನೋವು ಬರ್ತಿದೆ ಅಂತ ಹೇಳಿದಾಗ ಹೀರೋ ಕೂಡ ಓ ಹೌದಾ ಅಂತ ಹೇಳ್ತಾನೆ. ಸರಿ ನೀನ್ ರೆಸ್ಟ್ ತಗೋ, ನೀನ್ ಹಾಸ್ಪಿಟಲ್ ಹೋಗು, ನಾನು ಆಮೇಲೆ ಬರ್ತೀನಿ ಅಂದಾಗ ಹೀರೋನ್ ಅಂತಾಳೆ, ನಾನು ಯಾರು ಅಂತ ನಿನ್ಗೆ ಗೊತ್ತಾಗೋಯ್ತಾ, ನಿನ್ಗೆಲ್ಲ ನೆನಪು ಬಂದ್ಬಿಡ್ತಾ ಅಂದಾಗ ಹೀರೋ ಅಂತಾನೆ, ಇಲ್ಲ ನನ್ಗೇನು ನೆನಪು ಬಂದಿಲ್ಲ, ಆದ್ರೆ ನನ್ ಕೈಲಿ ಅದನ್ನ ಫೀಲ್ ಮಾಡಕ್ ಆಗ್ತಿದೆ ಅಂತ ಅವನು ತುಂಬಾನೇ ಫೀಲ್ ಮಾಡಿ ಹೇಳ್ತಾನೆ. ಅಲ್ಲಿ ಕಾರ್ ಹತ್ರ ಸೋಬೋನೆ ನಿಂತಿರೋದು. ನೀನೀಗ ಇವಳನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗು, ಸ್ವಲ್ಪ ಹೊತ್ತಲ್ಲಿ ನಾನು ಬರ್ತೀನಿ, ಆಮೇಲೆ ಇವಳನ್ನ ನೋಡ್ತೀನಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಟ್ಟು ಇವ್ನು ಒಳಗಡೆ ಹೋಗ್ತಾನೆ. ಒಳಗಡೆ ಅಸಿಸ್ಟೆಂಟ್ ಇರ್ತಾನಲ್ಲ, ಕಂಕ್ಚೋಲ ನೋಡಿದ ತಕ್ಷಣ ಸಖತ್ ಭಯ ಪಡ್ತಾನೆ. ಅಯ್ಯೋ ಇವ್ನು ಹೋಗ್ಬಿಟ್ಟು ಇವಾಗ ಮತ್ತೆ ನನ್ನ ಹತ್ರ ಬರ್ತಾ ಇದ್ದಾರೆ, ನಾನು ಏನ್ ಹೇಳೋದು ಅಂತ ಬೈದಲ್ಲಿ ನಿಂತಿರ್ಬೇಕಾದ್ರೆ ಹೀರೋ ಹೋಗ್ಬಿಟ್ಟು ನನಗೆ ಒಂದು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಹೆಲ್ಪ್ ಮಾಡ್ತೀನಿ, ನೀವು ಇದಕ್ಕೂ ಮುಂಚೆ ಈ ವರ್ಲ್ಡ್ ಗೆ ಬಂದಾಗ ನಾನು ನಿಮ್ಮನ್ನ ನೋಡಿದೀನಿ, ಆದ್ರೆ ಹೊರಗಡೆ ನೋಡಿದೆ ನೀವು ಕೈಯಲ್ಲಿ ಗನ್ನ ತಗೊಂಡ್ ಬಂದಿದ್ರಿ, ಹೀರೋನಪ್ಪನ ಶೂಟ್ ಮಾಡ್ಬಿಟ್ಟು, ಆಮೇಲೆ ನೀವು ತುಂಬಾನೇ ಅಗ್ರೆಸಿವ್ ಆಗಿ
ಮಾಡ್ಬಿಟ್ಟು ಹೋದ್ರಿ ಅಂತ ಹೇಳಿದಾಗ ಅವ್ನ್ ಬಂದ್ಬಿಟ್ಟು ಓ ಹೌದಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನಗೆ ಹಳೇದೆಲ್ಲ ಏನು ನೆನಪಿಲ್ಲ, ಈಗ ಸ್ವಲ್ಪ ಬುಕ್ ನ ಓದಿದ್ಮೇಲೆ ನಂಗೊಂದ್ ಚೂರು ಗೊತ್ತಾಗ್ತಿದೆ, ಬಟ್ ನಾನು ಈ ಸತಿ ಏನು ಮಾಡಲ್ಲ, ನೀವೇನು ಭಯ ಪಡಬೇಡಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವ್ನ್ ಕೂಡ ಸರಿ ಆಯ್ತು, ನೀವೇನೋ ಹೆಲ್ಪ್ ಬೇಕಂದ್ರಲ್ಲ, ಏನ್ ಹೆಲ್ಪ್ ಬೇಕು ಹೇಳಿ ನಾನು ಮಾಡ್ತೀನಿ ಅಂದಾಗ ನನಗೆ ಸದ್ಯಕ್ಕೆ ಸ್ಕ್ರೂ ಡ್ರೈವರ್ ತಂದ್ಕೊಡು ಅಂದಾಗ ಇದನ್ನೇನ ಕೇಳ್ತಾ ಇದ್ದಾನೆ ಅಂತ ಅವ್ನ ಅದನ್ನ ಕೂಡ ತಂದ್ಕೊಡ್ತಾನೆ. ನಮ್ ಹೀರೋ ಕೂಡ ಹೋಗ್ಬಿಟ್ಟು ಸಿಸ್ಟಮ್ ನೆಲ್ಲ ಓಪನ್ ಮಾಡಕ್ಕೆ ಹೋಗ್ತಾನೆ. ಅಸಿಸ್ಟೆಂಟ್ ಕೇಳ್ತಾನೆ, ನೀವು ಅಷ್ಟು ಧೈರ್ಯವಾಗಿ ಅದನ್ನ ಮಾಡ್ತಾ ಇದೀರಾ, ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ಬಿಡುತ್ತಾ, ನಮ್ಗೇನಾದ್ರು ಅನಾಹುತ ಆಗ್ಬಿಡತ್ತಾ ಅಂದಾಗ ಹೀರೋ ಅಂತಾನೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾನು ನೋಡ್ಕೊಂತೀನಿ ಅಂತ. ಹಾಗೆ ಇವ್ನಂತಾನೆ, ಓ ನೀವು ಕಂಪ್ಯೂಟರ್ ಸೈನ್ಸ್ ಅಲ್ವಾ ಓದಿರೋದು, ಸೊ ನಿಮ್ಗೆ ಇದೆಲ್ಲ ಚೆನ್ನಾಗೇ ಬರುತ್ತೆ, ನನಗೆ ಗೊತ್ತು ಅಂತ ಹೇಳ್ತಾನೆ. ಆಗ ಹೀರೋ ಕೇಳ್ತಾನೆ, ಮಿಸ್ಟರ್ ಬೋಗೆ ಏನಾಯ್ತು ಅಂದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ನಾನು ಅವತ್ತು ಊಟ ತಗೊಂಡ್ ಬಂದ್ಬಿಟ್ಟು ಅವ್ರನ್ನ ಮಾತಾಡಿಸ್ತೀನಿ, ಅವ್ರಿಗೆ ಮುಖಾನೇ ಇಲ್ಲ, ನನಗಂತೂ ಭಯ ಆಗಿ ಜ್ಞಾನ ತಪ್ಪಿ ಬಿದ್ಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ನನಗೆ ಎಚ್ಚರ ಆದಾಗ ಅವ್ರು ಬಂದು ಕಿಲ್ಲರ್ ಹೇಳೋ ತರ ಮಾಡ್ತಾ ಇದ್ರು. ಆಕ್ಚುಲಿ ಇವ್ರು ಮಾಡಿರೋ ಸ್ಕ್ರಿಪ್ಟೇ ಬೇರೆ, ಆ ಕಿಲ್ಲರ್ ಹೇಳೋ ತರ ಇವ್ರ ಸ್ಕ್ರಿಪ್ಟ್ ನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು, ನನಗ್ ಭಯ ಆಗ್ಬಿಟ್ಟು ನಾನು ಅಲ್ಲಿಂದ ಆಚೆ ಹೊಟ್ಟೋದೆ ಅಂತ ಹೇಳ್ತಾನೆ. ಆದ್ರೆ ಒಂದು ಮಾತ್ರ ನಿಜ, ನಾನು ನಿಮ್ಗೆ ತುಂಬಾ ದೊಡ್ಡ ಫ್ಯಾನ್ ಗೊತ್ತಾ, ನಾನು ಇವಾಗ ನಿಮ್ಗೆ ಕೈ ಕೊಡ್ಬೋದಾ, ಶೇಕ್ ಹ್ಯಾಂಡ್ ಮಾಡ್ಬೋದಾ ಅಂದಾಗ ಹೀರೋ ಕೂಡ ಕೈ ಕೊಡ್ತಾನೆ. ಇವ್ನಿಗೆ ಸಖತ್ ಸಂತೋಷ ಆಗ್ಬಿಡುತ್ತೆ, ಒಂದು ಕಾರ್ಟೂನ್ ಕ್ಯಾರೆಕ್ಟರ್ಗೆ ನಾನು ಕೈ ಕೊಡ್ತಾ ಇದ್ದೀನ, ಇದನ್ನ ಯಾರ ಹತ್ರ ಹೇಳಿದ್ರೆ ಕೂಡ ಯಾರು ನಂಬಲ್ವೇ ಅಂತ ಹೇಳಿ ಇವ್ನ್ ಖುಷಿ ಪಡ್ತಾ ಇರ್ತಾನೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಇವನ ಹತ್ರ ಮಾತಾಡ್ಕೊಂಡೆ ಪಾಟಾಗೆಲ್ಲ ಬಿಚ್ಚಿಟ್ಬಿಟ್ಟು ಹಂಗೆ ಬುಕ್ಸ್ ಹತ್ರ ನೋಡ್ತಾ ಇರ್ಬೇಕಾದ್ರೆ ಅಸಿಸ್ಟೆಂಟ್ ಬಂದು ನೀರ್ ತಂದ್ಕೊಡ್ತಾನೆ. ನಮ್ ಹೀರೋ ಕೇಳ್ತಾನೆ, ಸರಿ ನಾನು ಇವಾಗ ವಾಲ್ಯೂಮ್ 34 ವರ್ಗುನೇ ಓದಿರೋದು, ಅದಕ್ ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ಮಿಸ್ಟರ್ ಓ ಬಂದು ಇದನ್ನೆಲ್ಲ ಯಾವ ತರ ಎತ್ಕೊಂಡು ಹೋಗಕ್ಕಿದ್ರು ಸ್ಟೋರಿನ, ಇದೇ ತರ ನಾಂತೆಲ್ಲ ಕೇಳಿದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಇಲ್ಲ ಅವ್ರು ಆತರ ಎತ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಆಕ್ಚುಲಿ ಅವ್ರು ಬಂದು ಕಿಲ್ಲರ್ ನ ಕಂಡಿಡ್ದ್ ಬಿಡ್ತಾರೆ, ಪೊಲೀಸರು ಕಿಲ್ಲರ್ ನ ಅರೆಸ್ಟ್ ಮಾಡಿದ್ಮೇಲೆ ಲಾಯರ್ ಬಂದು ಕಿಲ್ಲರ್ ನ ಸಾಯಿಸ್ಬೇಕು ಅಂತ ನೋಡ್ತಾರೆ, ಅದಕ್ಕೆ ನಿನ್ನ ಸಿಕ್ಕಾಕಿಸ್ಬೇಕು ಅಂತ ನೋಡಿದ್ರು, ಆದ್ರೆ ಫೈನಲ್ ಆಗಿ ಲಾಯರ್ ಕೂಡ ಸಿಕ್ಕಾಕೊಳ್ತಾರೆ, ಅದಾದ್ಮೇಲೆ ನಿಮ್ಗೊಂದು ಹ್ಯಾಪಿ ಎಂಡಿಂಗ್ ಬರುತ್ತೆ, ಈ ತರನೇ ಅವ್ರ ಸ್ಟೋರಿನ ಬರ್ದಿದ್ದು ಅಂತ ಹೇಳಿ ಆ ಸ್ಕ್ರಿಪ್ಟ್ ಎಲ್ಲ ತೋರಿಸ್ತಾರೆ. ಆಕ್ಚುಲಿ ಇದಕ್ ಮುಂಚೆ ಹೀರೋನ್ ಹತ್ರ ಕೂಡ ಹೇಳಿರ್ತಾನಲ್ವಾ, ಅದ್ರ ಸ್ಕ್ರಿಪ್ಟ್ ಎಲ್ಲ ತೋರಿಸ್ತಾನೆ. ಆದ್ರೆ ತಾನಾಗೆ ಹೆಂಗ್ ಚೇಂಜ್ ಆಯ್ತು ಅಂತ ಗೊತ್ತಿಲ್ಲ, ಮಿಸ್ಟರ್ ಓ ಬಂದು ಪೂರ್ತಿಯಾಗಿ ಕಿಲ್ಲರ್ ಕಂಟ್ರೋಲ್ ಹೋಗ್ಬಿಟ್ಟು ಇವಾಗ ಈ ತರ ಎಲ್ಲ ಸ್ಕ್ರಿಪ್ಟ್ ಚೇಂಜ್ ಆಗ್ಬಿಟ್ಟಿದೆ ಅಂತ ಈ ಅಸಿಸ್ಟೆಂಟ್ ಹೇಳ್ತಾನೆ. ನಮ್ ಹೀರೋ ಕೂಡ ಅಲ್ಲಿರೋ ಅಷ್ಟು ಬುಕ್ಸ್ ನ ಓದ್ಬಿಟ್ಟು ಏನ್ ಸ್ಟೋರಿ ಅಂತ ತಿಳ್ಕೊಳ್ತಾನೆ. ಆದ್ರೆ ಇವಾಗ ಹೆಂಗಾದ್ರೂ ಮಾಡಿ ಅವನ ಡಿಸ್ಟ್ರಾಯ್ ಮಾಡ್ಲೇಬೇಕಲ್ವಾ, ಫಸ್ಟ್ ಅವ್ನ ಆ ವರ್ಲ್ಡ್ ಇಂದ ಈ ವರ್ಲ್ಡ್ ಬರ್ದಿರೋ ತರ ತಡಿಬೇಕು ಅಂತ ಸಿಸ್ಟಮ್ ಎಲ್ಲ ರೆಡಿ ಮಾಡ್ತಾನೆ. ಆಕ್ಚುಲಿ ನಮ್ ಹೀರೋ ಅಲ್ಲಿಂದ ಬಂದ್ಮೇಲೆನೆ ಆ ವರ್ಲ್ಡ್ ಫ್ರೀಸ್ ಆಗಿರುತ್ತೆ, ಈಗ ಆನ್ ಮಾಡಿದ್ರೆ ಕೂಡ ಆ ಕಿಲ್ಲರ್ ಅಲ್ಲಿಂದ ಹೊರಗಡೆ ಬರ್ದಿರೋ ತರ ನಮ್ ಹೀರೋ ಏನೋ ರೆಡಿ ಮಾಡಿರ್ತಾನೆ. ಸೊ ಕಿಲ್ಲರ್ಗೆ ಕೂಡ ಅಲ್ಲಿಂದ ಬರಕ್ ಆಗ್ತಾ ಇಲ್ಲ, ಮುಖ್ಯವಾಗಿ ಅಲ್ಲಿರೋ ಐಟಮ್ ಎಲ್ಲ ಫ್ರೀಸ್ ಆಗಿರೋದ್ರಿಂದ ಅವ್ನಿಗೆ ಸಖತ್ ಟೆನ್ಷನ್ ಆಗುತ್ತೆ. ನಮ್ ಹೀರೋ ಕೂಡ ಸಿಸ್ಟಮ್ ಆನ್ ಮಾಡಿದಾಗ ಆ ಕಡೆ ಕಿಲ್ಲರ್ಗೆ ಗೊತ್ತಾಗ್ತದೆ ಸಿಸ್ಟಮ್ ಆನ್ ಆಗಿದೆ ಅಂತ. ಯಾರು ಇವಾಗ ಆನ್ ಮಾಡಿದ್ದು ಅಂತ ಕೇಳಿದಾಗ ಹೀರೋ ಕೇಳ್ತಾನೆ, ಏನಪ್ಪಾ ಕಿಲ್ಲರ್ ಸೂಪರ್ ಆಗಿದ್ಯಾ ಅಂತ ಕಾಣಿಸುತ್ತೆ, ಯಾರು ಇಲ್ದೇ ಇರೋ ಅಂಗಡಿಯಲ್ಲಿ ಎಟ್ಟಿ ಆರಿಸ್ತಾ ಇದೆಯಾ ಅಂತ ಕಾಣುತ್ತೆ, ಆರ್ಸು ನಿನಗೆ ಕೈ ಒಂಥರ ತಿಮ್ತಿಮ ಅಂತ ಇರತ್ತಲ್ವಾ, ಯಾರನ್ನಾದ್ರೂ ಕೊಲೆ ಮಾಡ್ತಾ ಇರ್ಬೇಕು ಅಂತ, ಅದಕ್ಕೆ ನಿನ್ನ ಅಲ್ಲೇ ಬಿಟ್ಟು ಅಲ್ಲೇ ಲಾಕ್ ಮಾಡ್ಬಿಡೋಣ ಅಂತ ನಾನು ಪ್ಲಾನ್ ಮಾಡ್ಬಿಟ್ಟಿದೀನಿ, ನೀನ್ ಅಲ್ಲೇ ಬಿದ್ದು ಸಾಯೋಲೆ, ನಿನ್ನಿಂದ ಎಷ್ಟು ಜನಕ್ಕೆ ಎಷ್ಟೆಲ್ಲ ತೊಂದರೆ ಆಗಿದೆ ಅಲ್ವೋ, ನಿನ್ನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ, ನೀನ್ ಅಳಿವ್ನ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಳ್ಳೋ ಕಿಲ್ಲರ್ ಹೇಳ್ತಾನೆ, ಅಯ್ಯೋ ಮಿಲ್ಕಿ ಬಾಯ್, ನೀನ್ ಇನ್ನ ತುಂಬಾ ಕಲಿಬೇಕಪ್ಪ, ನಿನ್ಗೆ ಇವಾಗ ತಾನೇ ಗೊತ್ತಾಗಿದೆ ಇನ್ನೊಂದು ವರ್ಲ್ಡ್ ಇದೆ ಅಂತ, ಆದ್ರೆ ನಿನಗ್ ಮುಂಚೆ ನನ್ಗೆ ಯಾವಾಗೋ ಗೊತ್ತು ಈ ತರ 2 ವರ್ಲ್ಡ್ ಇದೆ ಅಂತ, ಅದ್ರಲ್ಲೂ ಮುಖ್ಯವಾಗಿ ಇವಾಗ ನೀನು ಸ್ವಲ್ಪನೇ ಮರೆ ಆಗ್ತಾ ಇದೆಯಾ ಅಲ್ವಾ, ನೀನ್ ಕಂಪ್ಲೀಟ್ ಆಗಿ ಮರೆ ಆದ್ಮೇಲೆ ಈ ವರ್ಲ್ಡ್ ಫುಲ್ ನನ್ ಕಂಟ್ರೋಲ್ಗೆ ಬಂದ್ಬಿಡುತ್ತೆ, ಆಮೇಲೆ ನಾನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗ್ಬಿಡ್ತೀನಿ, ವರ್ಲ್ಡ್ ಕೂಡ ರೀಸ್ಟಾರ್ಟ್ ಆಗ್ಬಿಡುತ್ತೆ, ಸೊ ನನಗೇನು ಟೆನ್ಷನ್ ಇಲ್ಲ, ಇನ್ ಎಷ್ಟೊತ್ತು ನೀನ್ ಬದುಕಿರ್ತೀಯ ಅದನ್ನ ನೋಡ್ಬಿಡ್ತೀನಿ ಅಂತ ಇವ್ನು ನಮ್ ಹೀರೋಗೆ ಬೆದರಿಸ್ತಾನೆ. ಇವಾಗ ಹಂಗೆ ನಮ್ ಹೀರೋಯಿನ್ ತೋರಿಸ್ತಾರೆ, ಅವಳಿಗೆ ಈಗ ತಾನೇ ಲೈಟ್ ಆಗಿ ಎಚ್ಚರ ಆಗಿರುತ್ತೆ, ಅವಳು ಎದ್ ಬಂದ್ಬಿಟ್ಟು ಇಷ್ಟೊತ್ತು ನಡೆದಿರೋದ್ ಕನ್ಸ ನಿಜನೇನಾ, ಯಾಕೆ ಹೀರೋ ಕಾಣಿಸ್ತಾ ಇಲ್ಲ ಅಂತ ನೋಡ್ತಾ ಇರ್ಬೇಕಾದ್ರೆ ಅವಳ ಫೋನ್ ರಿಂಗ್ ಆಗುತ್ತೆ, ಇವಳು ಕೂಡ ಅಟೆಂಡ್ ಮಾಡಿದ್ರೆ ಆ ಕಡೆಯಿಂದ ಹೀರೋ ವಾಯ್ಸ್ ಕೇಳಿಸ್ತಾ ಇರೋದು, ಅಬ್ಬಡಿ ನಿಜಾನೇ ಅಂತ ಅನ್ಕೊಂತಾಳೆ. ಹೀರೋ ಹೇಳ್ತಾನೆ, ಇವಾಗ ಹೆಂಗಿದೆ ನಿನ್ಗೆ ಮೈ, ಹುಷಾರಾಗಿದ್ಯಾ, ಪರವಾಗಿಲ್ವಾ ಅಂತೆಲ್ಲ ಕೇಳ್ತಾ ಇದ್ರೆ ಹೀರೋಯಿನ್ ನೀನ್ ಹೆಂಗೆ ಫೋನ್ ಎಲ್ಲ ಮಾತಾಡ್ತಾ ಇದ್ಯಾ, ಫೋನ್ ಹೆಂಗ್ ಬಂತು ನಿನ್ನ ಹತ್ರ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ನಾನ್ ಡಬ್ಲ್ಯೂ ವರ್ಲ್ಡ್ ಅಲ್ಲಿ ಇದ್ದಿದ್ರೆ ನಾನು ಹೆಂಗ್ ನಿನ್ನ ಹತ್ರ ಮಾತಾಡಕ್ ಆಗ್ತಾ ಇತ್ತು, ಇದು ನಂದೇ ನಂಬರ್, ಹೊಸದಾಗಿ ಈಗ ತಾನೇ ಫೋನ್ ತಗೊಂಡಿದ್ದೀನಿ, ನಂಬರ್ ತಗೊಂಡಿದ್ದೀನಿ, ಇದನ್ನ ಸೇವ್ ಮಾಡ್ಕೊ ಅಂತ ಹೇಳಿದಾಗ ಇವಳು ಕೇಳ್ತಾಳೆ, ಏನು ಫೋನ್ ತಗೊಂಡ, ನಿನ್ನ ಹತ್ರ ಅಮೌಂಟ್ ಹೆಂಗ್ ಬಂತು, ಹೆಂಗ್ ತಗೊಂಡೆ ಅಂತ ಕೇಳಿದಾಗ ಇನ್ಯಾರು ನೀವು ಅಪ್ಪ ಅಸಿಸ್ಟೆಂಟ್ ಇದಾನಲ್ಲ ಅವನೇ ನನ್ಗೆ ಕೊಡ್ಸಿದ್ದು, ಅವನ ಹತ್ರ ದುಡ್ಡು ತಗೊಂಡೆ ಅಂತ ಹೇಳ್ತಾನೆ. ನೀನೇನು ಭಯ ಪಡ್ಬೇಡ, ಈಗ ಸದ್ಯಕ್ಕೆಲ್ಲ ನಾರ್ಮಲ್ ಆಗೇ ಇದೆ, ನಿನಗೇನೋ ನನ್ ಬಗ್ಗೆ ಎಲ್ಲ ಗೊತ್ತು, ಆದ್ರೆ ನಾನ್ ಕೂಡ ನಿನ್ ಬಗ್ಗೆ ತಿಳ್ಕೊಬೇಕಲ್ವಾ, ರೆಡಿಯಾಗಿರು ಹೊರಗಡೆ ಹೋಗೋಣ, ಇನ್ ಸ್ವಲ್ಪ ಹೊತ್ತಲ್ಲಿ ನಾನು ಬರ್ತೀನಿ ಅಂದಾಗ ಹೀರೋಯಿನ್ ಕೇಳ್ತಾಳೆ, ಏನು ಡೇಟಿಂಗ್ ಹೊರಗಡೆ ಹೋಗ್ಬೇಕಾ, ಏನು ಹೇಳ್ತಾ ಇದೀಯಾ, ಅಪ್ಪಗೆ ಹೆಂಗೋ ಇದೆ ಅಂದಾಗ ನೀವ್ ಅಪ್ಪಗೆ ಏನು ಪ್ರಾಬ್ಲಮ್ ಇಲ್ಲ, ನೀವ್ ಅಪ್ಪ ಚೆನ್ನಾಗೇ ಇದಾರೆ, ಇನ್ ಸ್ವಲ್ಪ ಹೊತ್ತಲ್ಲಿ ನಾನು ಬಂದ್ಬಿಡ್ತೀನಿ, ರೆಡಿ ಆಗು ಅಂತ ಹೇಳ್ತಾನೆ. ಅವ್ನ್ ಕಾಲ್ ಕಟ್ ಮಾಡಿದ ತಕ್ಷಣ ಹೀರೋಯಿನ್ ಮತ್ತೆ ರಿಟರ್ನ್ ಕಾಲ್ ಮಾಡ್ತಾಳೆ. ಅವ್ನ್ ಅಟೆಂಡ್ ಮಾಡ್ಬಿಟ್ಟು ಏನಿವಾಗ ಕಾಲ್ ಮಾಡಿದ್ದು ಅಂದಾಗ ಏನಿಲ್ಲ ಜಸ್ಟ್ ಚೆಕ್ ಮಾಡೋಣ ಅಂತಕ್ಕೋಸ್ಕರ ಕಾಲ್ ಮಾಡಿದೆ ಅಂತ ಹೇಳಿದಾಗ ಅವನಂತಾನೆ, ಅದೇ ನಾನು ಹೇಳಿದ್ನಲ್ಲ ಅಸಿಸ್ಟೆಂಟ್ ಹತ್ರ ನಾನು ಅಮೌಂಟ್ ತಗೊಂಡು ಈ ಫೋನ್ ನ ತಗೊಂಡೆ, ಅದಕ್ಕೆ ಹೀರೋಯಿನ್ ಕೇಳ್ತಾಳೆ, ಅವನ ಹತ್ರ ಅಮೌಂಟ್ ತಗೊಂಡಿದ್ಯಾ, ಮತ್ತೆ ಅವ್ನಿಗೆ ಯಾರ ಅಮೌಂಟ್ ನ ರಿಟರ್ನ್ ಮಾಡೋರು ಅಂದಾಗ ಹೀರೋ ಹೇಳ್ತಾನೆ, ನನ್ ವೈಫ್ ನೀನ್ ಇದೆಯಲ್ಲ ನೀನ್ ಕೊಡ್ಬೇಕು, ವೈಫ್ ಅಂಡ್ ಹಸ್ಬೆಂಡ್ ಅಂದ್ರೆ ಎಲ್ಲದ್ರಲ್ಲೂ ಶೇರಿಂಗ್ ಇರ್ಬೇಕಲ್ವಾ, ಸೊ ನೀನ್ ಕೊಡ್ತೀಯ ಅನ್ನೋ ಒಂದು ಧೈರ್ಯದಲ್ಲಿ ನಾನು ಈಸ್ಕೊಂಡೆ, ನನ್ಗೋಸ್ಕರ ಇಷ್ಟು ಮಾಡಲ್ವಾ, ನೀನ್ ಡಬ್ಲ್ಯೂ ವರ್ಲ್ಡ್ ಅಲ್ಲಿ ಇರ್ಬೇಕಾದ್ರೆ ನಿನ್ಗೆ ಐಸ್ ಕ್ರೀಮ್ ತಗೊಟ್ಟಿದೀನಿ, ಬಟ್ಟೆ ತಗೊಟ್ಟಿದೀನಿ, ಸರಿ ಈ ಮತ್ತೆಲ್ಲ ಏನಕ್ಕೆ, ನೀನ್ ರೆಡಿ ಆಗು ನಾನು ಬರ್ತೀನಿ ಅಂದಾಗ ಇವಳು ಕೂಡ ಸರಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಮತ್ತೆ ರಿಟರ್ನ್ ಕಾಲ್ ಮಾಡ್ಬಿಟ್ಟು ನಾನು ರೆಡಿ ಆಗಕ್ಕೆ ಸರಿಯಾಗಿ 1 hour ಆಗುತ್ತೆ ಅಂದಾಗ ಹೀರೋ ಕೂಡ ನಗದ್ಬಿಟ್ಟು ಫೋನ್ ನ ಇಡ್ತಾನೆ. ಅದಾದ್ಮೇಲೆ ಹೀರೋಯಿನ್ ಕೂಡ ಇವಾಗ ಅವ್ನ ಜೊತೆ ಹೊರಗಡೆ ಹೋಗ್ಬೇಕಲ್ವಾ, ಸೊ ಹೆಂಗ್ ರೆಡಿ ಆಗ್ಬೇಕು ಏನಂತ ಪ್ಲಾನ್ ಮಾಡ್ಕೊಂಡಿದ್ದವಳು ಅವ್ರ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟು ಹೀರೋಗೆ ನೀನ್ ದುಡ್ಡು ಕೊಟ್ಟ, ಎಷ್ಟು ದುಡ್ಡು ಕೊಟ್ಟೆ ಅಂದಾಗ ಇವನಂತೇನ, ಅಯ್ಯೋ ತಾಯಿ ನೀನ್ ಏನಕ್ಕ ಕತೆನ ಕೇಳ್ತೀಯಾ, ಶೂ ತಗೋಬೇಕು ದುಡ್ಡು ಕೊಡು ಅಂದ, ಎಲ್ಲೋ ಒಂದ್ ಸ್ವಲ್ಪ ದುಡ್ಡನ್ನ ಕೊಟ್ರೆ ನನಗಿದೆಲ್ಲ ಸಾಕಾಗೋದಿಲ್ಲ, ನನ್ಗೆ ಬ್ರಾಂಡೆಡ್ ಶೂನೇ ಹಾಕೋದು, ನನ್ಗೆ ಇಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು
ಬೇಕು ಅಂತ ತಗೊಂಡ, ಸರಿ ಅಂತ ಅದನ್ನು ಕೊಟ್ಟೆ. ಆಮೇಲೆ ಫೋನ್ ತಗೋಬೇಕು ಅಂದ, ಬ್ರಾಂಡೆಡ್ ಬಟ್ಟೆ ತಗೋಬೇಕು ಅಂದ, ಎಲ್ಲದಕ್ಕೂ ಕೊಟ್ಟಿದೀನಿ. ನನ್ನ ಹತ್ರ ಇವಾಗ ಇರೋದು ಇಷ್ಟೇ ಅಮೌಂಟ್. ಆಮೇಲೆ ಬ್ಯಾಂಕ್ ಅಲ್ಲಿ ಹೋಗಿ ತಗೋಬೇಕು ಅಂದೆ, ಅದನ್ನ ಕೂಡ ಬಿಟ್ಟಿಲ್ಲ, ಅದನ್ನ ಕೂಡ ಫುಲ್ ಆಗಿ ಬೋಡಿಸ್ಬಿಟ್ಟ. ಇವಾಗ ಇವ್ನ ಪಾಡ್ಗೆ ಇವ್ನ ಇಷ್ಟು ಅಮೌಂಟ್ ನ ತಗೊಂಡು ಅವ್ನ ವರ್ಲ್ಡ್ ಅವ್ನು ಹೊಟ್ಟೋಗ್ಬಿಟ್ರೆ ಆಮೇಲೆ ನಾನೇನ್ ಮಾಡ್ಲಿ, ನಾನ್ ಯಾರ ಹತ್ರ ಹೋಗಿ ಕೇಳಿ ಅಂದಾಗ ಹೀರೋಯಿನ್ಗೆ ನಗದ್ಬಿಟ್ಟು ಹೇಳ್ತಾಳೆ, ಸರಿ ಬಿಡು, ನೀನ್ ಅವನಿಗೋಸ್ಕರ ಅಷ್ಟೊಂದು ಹೆಲ್ಪ್ ಮಾಡಿದ್ಯಾ, ನಾನ್ ಮಾಡದೇ ಇರ್ತೀನ, ಅಮೌಂಟ್ ನಾನ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅವ್ನ್ ಕೂಡ ಸರಿ ಆಯ್ತು ಆಮೇಲೆ ಕೊಡುವಂತೆ. ಆಕ್ಚುಲಿ ನಾನು ಅವ್ನಿಗೆ ದುಡ್ಡು ಕೊಡ್ಬೇಕಾದ್ರೆ ಹೀರೋ ಕೈನ ಗಮನಿಸಿದೆ, ಅವ್ನಿಗೆ ಸ್ವಲ್ಪ ಮರೆಯಾಗಿ ಬರ್ತಾ ಇತ್ತು. ಇದಕ್ಕೂ ಮುಂಚೆ ಅಜುನ ಇದ್ಲಲ್ಲ ಪಿಯೆ, ಅವಳಿಗೆ ಹೆಂಗ್ ಆಗ್ತಾ ಇತ್ತು ಆತರ ಆಗ್ತಾ ಇತ್ತು. ಆ ಕ್ಯಾರೆಕ್ಟರ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕಡಿಮೆ ಆಗಿರೋದ್ರಿಂದ ಅವ್ನಿಗೆ ಈ ತರ ಆಗ್ತಾ ಇದೆಯೇನೋ ಗೊತ್ತಿಲ್ಲ. ನಾನು ಆಕ್ಚುಲಿ ಅವ್ನ್ ಬಂದು ನಿನ್ಗೆ ಹೇಳ್ಬೇಡ ಅಂತ ಹೇಳ್ದ, ಬಟ್ ನಾನು ಹೇಳ್ತಾ ಇದ್ದೀನಿ, ನೀನ್ ಸ್ವಲ್ಪ ನೋಡ್ಕೊಂಡು ಹ್ಯಾಂಡಲ್ ಮಾಡು ಅಂದಾಗ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಹೇಳ್ತಾಳೆ. ಅದ್ರಲ್ಲಿ ಅವಳು ಹೇಳ್ತಾಳೆ, ಇವತ್ತು ಅವನು ಡೇಟಿಂಗ್ ಕರೆದಿದ್ದಾನೆ, ಅವ್ನ ಜೊತೆ ನಾನು ಹೋಗ್ತಾ ಇದೀನಿ, ರೆಡಿ ಆಗ್ತಾ ಇದೀನಿ ಅಂತ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಅವ್ರ ಮನೆ ಬಾಗಲ್ನ ಯಾರೋ ತಡ್ತಾರೆ. ಇವಳಂಗೆ ಫೋನಲ್ಲಿ ಮಾತಾಡ್ಕೊಂಡೆ ಹೋದವಳು ಡೋರ್ನ ಓಪನ್ ಮಾಡಿದ್ರೆ ಬಂದಿರೋದು ಹೀರೋನೆ. ಇವನ ನೋಡಿದ ತಕ್ಷಣ ಹೀರೋಯಿನ್ ಕೇಳ್ತಾಳೆ, ಇದೇನಿದು ಮನೆಗೆ ಬಂದ್ಬಿಟ್ಟಿದ್ಯಾ ಅಂದಾಗ ಹೀರೋ ಹೇಳ್ತಾನೆ, ಹೌದು ನಾನ್ ಮನೆಗೆ ಬಂದ್ಬಿಟ್ಟೆ. ಆಕ್ಚುಲಿ ಅಸಿಸ್ಟೆಂಟ್ ನ ಕೇಳ್ದೆ, ನಿಮ್ಮಮ್ಮ ಈ ಟೈಮಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರೆ ಅಂತ ಹೇಳಿದ್ರು, ಸೊ ನಾನ್ ಮನೆಗೆ ಬಂದ್ಬಿಟ್ಟೆ ಅಂದಾಗ ಇವಳು ಅಂತಾಳೆ, ನಾನು ಇನ್ನೂ ರೆಡಿ ಆಗಿಲ್ವೇ, ರೆಡಿ ಆಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂದಾಗ ಹೀರೋ ಹೇಳ್ತಾನೆ, ರೆಡಿ ಆಗು ನಾನು ವೇಟ್ ಮಾಡ್ತಾ ಇರ್ತೀನಿ, ಅಲ್ಲಿವರೆಗೂ ನಿನ್ ಮನೆನ ಸುತ್ತ ನೋಡ್ತೀನಿ ಅಂತ ಹೇಳ್ಬಿಟ್ಟು ಆ ಮನೆನ ನೋಡ್ಬಿಟ್ಟು ಹೇಳ್ತಾನೆ, ಇದು ನಾನು ಫಸ್ಟ್ ಇದ್ದಿದ್ದು ಓಲ್ಡ್ ಮನೆ ತರನೇ ಇದೆ ಅಲ್ವಾ ಅಂತ. ಅವನ ಹತ್ರ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೀರೋ ಕೈನೇ ನೋಡ್ತಾಳೆ, ಸರಿ ಫ್ರಿಜ್ ಅಲ್ಲಿ ಜ್ಯೂಸ್ ಏನಾದ್ರು ಇರುತ್ತೆ ನೀನ್ ತಗೊಂಡ್ ಕುಡಿ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂದಾಗ ಹೀರೋ ಹೇಳ್ತಾನೆ, ಹೌದೌದು ನಾನು ಜ್ಯೂಸ್ ತ ಕುಡಿತೀನಿ, ನೀನ್ ಹೋಗು, ನಮ್ಮಿಬ್ಬರ ಮಧ್ಯೆ ತುಂಬಾ ಗ್ಯಾಪ್ ಆಗೋಯ್ತಲ್ಲ, ನಾನಿನ್ನ ತಿಳ್ಕೊಳ್ಳೋದು ಜಾಸ್ತಿನೇ ಇದೆ, ಸೊ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಒಂದೊಂದ್ ರೂಮ್ ಆಗಿ ನೋಡ್ಕೊಂಡು ಹೋದಾಗ ಹೀರೋಯಿನ್ ರೂಮ್ ಒಳಗಡೆ ಕೂಡ ಹೋಗ್ತಾನೆ. ಅಲ್ಲಿ ಹೀರೋಯಿನ್ ನೀಟಾಗಿ ಇಟ್ಟಿರ್ತಾಳೆ, ಅಲ್ಲದಲ್ಲಿ ಬಿಸಾಕಿರ್ತಾಳೆ. ಇವಳಿಗೆ ಅದನ್ನ ಆಮೇಲೆ ಫ್ಲಾಶ್ ಆಗ್ಬಿಟ್ಟು ಓಡ್ ಬಂದ್ಬಿಟ್ಟು ಅದನ್ನೆಲ್ಲ ಎತ್ತಾ ಇರ್ತಾಳೆ. ಆದ್ರೆ ಆಲ್ರೆಡಿ ಹೀರೋ ನೋಡ್ಬಿಟ್ಟಿರ್ತಾನಲ್ಲ, ನಗ್ತಾನೆ. ಆಮೇಲೆ ಹಂಗೆ ಅಲ್ಲಿ ವಾಲ್ ಮೇಲೆ ಆ ಸೀರೀಸ್ ಅಲ್ಲಿ ಇರೋ ಪೋಸ್ಟರ್ ನಲ್ಲಿ ಇವಳು ಕಟ್ ಮಾಡಿ ಅಂಟಿಸಿರ್ತಾಳಲ್ವಾ, ಅದನ್ನೆಲ್ಲ ನೋಡ್ಬಿಟ್ಟು ಇದೇನಿದು ನಾವಿಬ್ರು ಜೋಡಿಯಾಗಿರೋದ್ರಲ್ಲಿ ಇತರ ಅನ್ಸಿದ್ಯಾ, ನೀನ್ ನನ್ನ ತುಂಬಾನೇ ಇಷ್ಟ ಪಟ್ಬಿಟ್ಟಿದ್ಯಾ ಅಂತ ಕಾಣಿಸುತ್ತಲ್ವಾ, ಮುಖ್ಯವಾಗಿ ನನ್ನಿಂದ ನೀನ್ ತುಂಬಾನೇ ನೋವು ಪಟ್ಟಿದ್ಯಾ ಅಂತ ಅನಿಸ್ತಾ ಇದೆ ಅಂದಾಗ ಹೀರೋಯಿನ್ ಅಂತಾಳೆ, ನೋವು ಪಟ್ಟಿದ್ದೆ ಅಂತ ಅಲ್ಲ, ನಮ್ಮಿಬ್ಬರದು ಯಾವ್ದು ಫೋಟೋ ಇರ್ಲಿಲ್ವಲ್ಲ, ಅದ್ರಿಂದಾನೇ ನಾನು ಅದನ್ನೆಲ್ಲ ಕಟ್ ಮಾಡಿ ಒಂದು ಮೆಮೊರಿ ಆಗಿ ಇಟ್ಕೊಂಡಿದೀನಿ ಅಂದಾಗ ಹೀರೋ ಕೂಡ ಸರಿ ಅದೆಲ್ಲ ಬಿಡು, ಏನಕ್ ಮನೆ ಈ ತರ ಇಟ್ಕೊಂಡಿದ್ಯಾ, ನಿನ್ಗೆ ನೀಟಾಗಿ ಇಟ್ಕೊಳಕ್ಕೆ ಬರಲ್ವಾ ಅಂದಾಗ ಹೀರೋಯಿನ್ ಅಂತಾಳೆ, ನಾನೇನ್ ಆತರ ಎಲ್ಲ ಇಟ್ಕೊಳಲ್ಲ, ನೀಟಾಗೆ ಇಟ್ಕೊಂತೀನಿ, ಆದ್ರೆ ಈ ನಡುವೆ ನನ್ಗೆ ನಿನ್ ಬಗ್ಗೆ ಯೋಚನೆ ಮಾಡಕ್ಕೆ ಟೈಮ್ ಸಾಲ್ತಾ ಇಲ್ಲ, ಇನ್ ಮನೆಯಲ್ಲಿ ಕ್ಲೀನ್ ಮಾಡ್ಲಿ ಅಂದಾಗ ಹೀರೋ ಕೂಡ ಹಂಗೆ ನಗದ್ಬಿಟ್ಟು ಸರಿ ಬಾ ಹೋಗೋಣ ಟೈಮ್ ಆಯ್ತು ಅಂತ ಹೇಳಿ ಹಿಂಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ, ಆಕ್ಚುಲಿ ನನ್ಗೆ ಏನು ಫೀಲಿಂಗ್ಸ್ ಬರ್ತಾ ಇಲ್ಲ, ಎಲ್ಲ ಮೆಮೊರಿ ಲಾಸ್ ಆಗಿರೋದ್ರಿಂದ ಇದಕ್ಕೆಲ್ಲ ಕಾರಣ ನೀನೇ ತಾನೆ, ನನ್ಗೆ ಮತ್ತೆ ಫೀಲಿಂಗ್ಸ್ ಎಲ್ಲ ವಾಪಸ್ ಬರ್ಬೇಕು, ನಾನು ನಿನ್ ಜೊತೆ ನಾರ್ಮಲ್ ಆಗಿರ್ಬೇಕಂದ್ರೆ ನಾನು ನಿನ್ನ ಕಿಸ್ ಮಾಡ್ಬೇಕು ಅಂತ ಹೇಳಿ ಟಕಂತ ಕಿಸ್ ಮಾಡ್ಬಿಡ್ತಾನೆ. ಹೀರೋಯಿನ್ ಕೂಡ ಸೈಲೆಂಟ್ ಆಗ್ತಾಳೆ. ಅದಾದ್ಮೇಲೆ ಯಾವ್ದೋ ರೆಸ್ಟೋರೆಂಟ್ ಹೋಗ್ಬಿಟ್ಟು ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಕೈ ಸ್ವಲ್ಪನೇ ಮರೆಯಾಗೋದನ್ನ ಇವಳು ಗಮನಿಸ್ತಾಳೆ, ಬಟ್ ಹೀರೋ ಅದನ್ನ ಹೈಡ್ ಮಾಡ್ತಾನೆ. ಹೀರೋಯಿನ್ ಹೇಳ್ತಾಳೆ, ನೀನ್ ನನ್ನ ಹತ್ರ ಏನು ಮುಚ್ಚಿಡಕ್ಕೆ ಟ್ರೈ ಮಾಡ್ಬೇಡ ಕಂಚೋಲ್, ನಿನ್ ಕೈ ಮರೆಯಾಗೋದನ್ನ ನಾನು ನೋಡ್ಬಿಟ್ಟೆ ಅಂದಾಗ ಹೀರೋ ಕೈ ಎತ್ಬಿಟ್ಟು ತೋರಿಸ್ತಾನೆ, ಇದನ್ನ ನಾನು ನಿನ್ನ ಹತ್ರ ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿಲ್ಲ, ಆದ್ರೆ ಮತ್ತೆ ನೀನ್ ಇದಕ್ಕೋಸ್ಕರ ಎಲ್ಲಿ ಫೀಲ್ ಆಗ್ತೀಯ ಅಂತಾನೆ ನಾನು ಈ ತರ ಮಾಡ್ದೆ, ಹತ್ತತ್ರ ಒಂದ್ ತಿಂಗಳಿಂದ ಇದೇ ತರ ಆಗ್ತಿದೆ ಅಂದಾಗ ಹೀರೋಯಿನ್ ಅಂತಾಳೆ, ಇವಾಗ ಇದಕ್ಕೆ ಏನ್ ಸೊಲ್ಯೂಷನ್, ಆ ಸಿಸ್ಟಮ್ ಆನ್ ಮಾಡಿದ್ರೆ ಅವ್ನ್ ಬಂದ್ಬಿಡ್ತಾನೆ, ನನ್ಗೆ ಏನ್ ಮಾಡೋದು ಭಯ ಆಗ್ತಿದ್ಯಲ್ವಾ ಅಂದಾಗ ಹೀರೋ ಅಂತಾನೆ, ಇದಕ್ಕೆಲ್ಲ ನಂದೇ ಅಲ್ವಾ ಅರ್ಥ ತಪ್ಪು, ನಾನು ಅವತ್ತು ಇದನ್ನೆಲ್ಲ ಕನ್ಸ್ತರ ಚೇಂಜ್ ಮಾಡ್ಬಿಡು ಅಂತ ನಿನ್ನ ಹತ್ರ ಹೇಳ್ದಿದ್ರೆ ನೀನ್ ಹತ್ರ ಎಲ್ಲ ಮಾಡ್ತಾ ಇರ್ಲಿಲ್ಲ, ಈ ತರ ಕೂಡ ಆಗ್ತಾ ಇರ್ಲಿಲ್ಲ, ನೀವಪ್ಪ ಯಾವಾಗ ಡಬ್ಲ್ಯೂ ವರ್ಲ್ಡ್ ಗೆ ಬಂದು ನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ರು, ಯಾವಾಗ ಕಿಲ್ಲರ್ ಕೆಲ್ ಸಿಕ್ಕಾಕೊಂಡ್ರು, ಅವಾಗ ಕಿಲ್ಲರ್ ಬಂದು ನನ್ನ ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿ ಚೇಂಜ್ ಮಾಡು ಅಂತ ನೀವಪ್ಪ ಹತ್ರ ಕೇಳಿದಾರೆ, ನೀವಪ್ಪ ಕೂಡ ಅದನ್ನ ಚೇಂಜ್ ಮಾಡಿದ್ರು, ಆದ್ರೆ ನನ್ನ ಸಾಯಿಸ್ಬೇಕು ಅಂತ ಅವನ ಹತ್ರ ಅವಾಗ ಪ್ರಾಮಿಸ್ ಮಾಡಿದ್ದು, ಬಟ್ ನನ್ನ ಸಾಯಿಸಕ್ ಆಗಿಲ್ವಲ್ಲ, ಅದ್ರಿಂದಾನೇ ಕಿಲ್ಲರ್ ಕೋಪ ಪಟ್ಟು ನಿಮ್ಮಪ್ಪ ಮುಖನ ಎತ್ಕೊಂಡ್ಬಿಟ್ಟಿದ್ದಾರೆ, ಆದ್ರೆ ನಾನು ಫಸ್ಟ್ ಟೈಮ್ ಬಂದಾಗ್ಲೇ ನೀವಪ್ಪ ಬಂದು ಈ ತರನೇ ಆಯ್ತು ಅಂತ ಹೇಳಿ ನನ್ನ ಹತ್ರ ನಿಜ ಹೇಳಿದಿದ್ರೆ ನಾನು ಅವಾಗ ಬೇರೆ ಏನೋ ಪ್ಲಾನ್ ಮಾಡಬಹುದಾಗಿತ್ತು, ಸೊ ಖಂಡಿತ ನಾವ್ ಇವಾಗ ಇದನ್ನ ಚೇಂಜ್ ಮಾಡ್ಲೇಬೇಕು, ನೀ ನನ್ಗೊಂದು ಪ್ರಾಮಿಸ್ ನ ಮಾಡ್ತೀಯ ಅಂತ ಕೇಳಿದಾಗ ಹೀರೋನ್ಗೆ ಟೆನ್ಷನ್ ಆಗ್ಬಿಡುತ್ತೆ, ಏನ್ ಇವಾಗ ಇದೆಲ್ಲ ನಡೆದಿರೋದನ್ನ ಕೂಡ ನೀನು ಒಂದು ಕನಸ್ತರ ಬರ್ದ್ಬಿಡು ಅಂತ ಹೇಳ್ತಾ ಇದೀಯಾ, ನೀನ್ ಅಸಲ್ಟ್ ಆಗಿ ಹೇಳ್ಬಿಡ್ತೀಯಾ, ನಿನ್ ಪಾಡಗ್ ನೀನ್ ಆರಾಮಾಗಿ ಇದ್ಬಿಡ್ತೀಯಾ, ನಿನಗೇನು ನೆನಪಿರೋದಿಲ್ಲ, ಆದ್ರೆ ಪ್ರತಿ ಕ್ಷಣ ನೀನ್ ನನ್ ಜೊತೆ ಇದ್ದೆ ಅಂತ ಆ ನೆನಪನ್ನ ಇಟ್ಕೊಂಡು ನನ್ ಕ್ಯಾಂಡಲ್ ತರ ಸ್ವಲ್ಪನೇ ಕರಗ್ತಾ ಇರಬೇಕು, ಫಸ್ಟ್ ಆಫ್ ಆಲ್ ಇವಾಗ ಏನಕ್ಕೆ ನನ್ನ ಡೇಟಿಂಗ್ ಕರ್ಕೊಂಬಂದೆ, ಏನಕ್ಕೆ ಇವಾಗ ಊಟನ ಕೊಡಿಸ್ದೆ, ನನ್ನ ಏನಕ್ಕೆ ಕಿಸ್ ಮಾಡಿದೆ, ನನ್ ಪರ್ಮಿಷನ್ ಇಲ್ದೆ ಅಂತ ಹೇಳಿ ಬೈಕೊಂಡ್ ಹೋಗ್ತಾ ಇದ್ರೆ ಹೀರೋ ಹಂಗೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು ನೋಡ್ತಾ ಇರ್ತಾನೆ, ನಾನ್ ಏನ್ ಹೇಳಕ್ ಬಂದೆ, ಇವಳೇನ್ ಕೇಳ್ತಾ ಇದ್ದಾಳೆ, ಇವಳು ಯಾವಾಗೂ ಹಿಂಗೇನಾ, ಇಲ್ಲ ಇವಾಗ ಮಾತ್ರ ಈ ತರ ಮಾತಾಡ್ತಾ ಇದ್ದಾಳ ಅಂತ ನೋಡ್ದೋನು, ಸರಿ ಸ್ವಲ್ಪ ಸ್ಟಾಪ್ ಮಾಡ್ತೀಯಾ, ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ನಾನು ಏನ್ ಹೇಳ್ಬೇಕು ಅಂತ ನಿನ್ನ ಹತ್ರ ಇನ್ನು ಹೇಳಲೇ ಇಲ್ಲ, ಸ್ಟೋರಿನ ನಾನ್ ಹೇಳೋ ತರ ಬರೀ ಅಷ್ಟೇ ಸಾಕು ಅಂತ ಹೇಳ್ತಾನೆ. ಆದ್ಮೇಲೆ ರಿಟರ್ನ್ ಮನೆಗೂ ಬರ್ತಾರೆ. ಹೀರೋಯಿನ್ ಬಂದು ರೂಮ್ ಅಲ್ಲಿ ಮಲ್ಕೊಂಡಿರೋ ಅವ್ರ ಅಪ್ಪನ ನೋಡ್ಬಿಟ್ಟು ತುಂಬಾನೇ ಫೀಲ್ ಮಾಡ್ತಾಳೆ. ಇನ್ನೊಂದ್ ಕಡೆ ಹೀರೋ ಬಂದು ಅವ್ರ ಅಸಿಸ್ಟೆಂಟ್ ನ ನೋಡ್ಬಿಟ್ಟು ನನ್ಗೆ ನೀನೊಂದು ಹೆಲ್ಪ್ ಮಾಡ್ಬೇಕಾಗುತ್ತೆ, ಈ ಡಬ್ಲ್ಯೂ ವರ್ಲ್ಡ್ ಅಲ್ಲಿ ಇರೋ ಎಲ್ಲಾ ಬಿಲ್ಡಿಂಗು ಎಲ್ಲಾ ಪ್ಲೇಸಸ್ ಈ ರಿಯಲ್ ವರ್ಲ್ಡ್ ಅಲ್ಲಿ ಇರೋ ತರ ನೀವು ಕ್ರಿಯೇಟ್ ಮಾಡಿದೀರಾ, ಹಂಗಾದ್ರೆ ಇವಾಗ ಕಿಲ್ಲರ್ ಇದನ್ನಲ್ಲ ಆ ರೂಮ್ ನ ಆ ಅಪಾರ್ಟ್ಮೆಂಟ್ ನ ಕೂಡ ಇಲ್ಲಿರೋ ಒಂದು ರಿಯಲ್ ಅಪಾರ್ಟ್ಮೆಂಟ್ ತರ ತಾನೇ ಡ್ರಾ ಮಾಡಿರ್ತೀರಾ, ಅಪಾರ್ಟ್ಮೆಂಟ್ ಯಾವ್ದು ಅಡ್ರೆಸ್ ನನ್ಗೆ ಬೇಕು ಅಂದಾಗ ಅಸಿಸ್ಟೆಂಟ್ ಕೂಡ ಅದನ್ನ ಕೊಡ್ತಾನೆ, ಬಟ್ ಹುಷಾರು ಅಂತ ಹೇಳ್ತಾನೆ. ಹೀರೋ ಏನ್ ಪ್ಲಾನ್ ಮಾಡಿದಾನಂದ್ರೆ ಸ್ಟ್ರೇಟ್ ಆಗಿ ಇವಾಗ ಅವನ ಹತ್ರ ಸ್ವಲ್ಪ ಗನ್ ಐಟಮ್ ನೆಲ್ಲ ತಗೊಂಡು ಅದೇ ಅಪಾರ್ಟ್ಮೆಂಟ್ ಅಲ್ಲಿರೋ ರೂಮ್ ಹತ್ರ ಹೋಗಿ ನಿಂತ್ಕೊಂಡು 815 ಅಂತ ರೂಮ್ ನಂಬರ್ ಅಲ್ಲಿ ಹೋಗಿ ನಿಂತ್ಕೊಂಡು ನಾನಿವಾಗ ಕಂಚೋಲು, ನಾನೀಗ ಡಬ್ಲ್ಯೂ ವರ್ಲ್ಡ್ ಗೆ ಹೋಗ್ಬೇಕು, ಆತರ ಈ ರೂಮ್ ಡೋರ್ ಓಪನ್ ಆಗ್ಬೇಕು, ಆ ರೂಮ್ ಕಿಲ್ಲರ್ ರೂಮ್ ಆಗಿರ್ಬೇಕು ಅಂತ ಇವ್ನು ಅನ್ಕೊಳ್ತಾನೆ. ಅಂದ್ರೆ ನಮ್ ಹೀರೋ ಹತ್ರ ಅಲ್ಲಿ ಡ್ರಾ ಮಾಡ್ತಾ ಇದ್ರೆ ಇಲ್ಲ ಹತ್ರ ಚೇಂಜ್ ಆಗುತ್ತಲ್ವಾ, ಟಕ್ಕಂತ ನಮ್ ಹೀರೋ ಕೂಡ ರೂಮ್ ಡೋರ್ ನ ಓಪನ್ ಮಾಡಿ ಗನ್ನೆಲ್ಲ ತೋರಿಸಿ ಅವನಿಗೆ ಬೆದರಿಸೋಷ್ಟ್ರಲ್ಲಿ ನಮ್ ಹೀರೋ ಇವಾಗ ಡಬ್ಲ್ಯೂ ವರ್ಲ್ಡ್ ಒಳಗಡೆ ಎಂಟ್ರಿ ಆಗಿರೋ ತಕ್ಷಣ ಅಲ್ಲಿರೋ ವರ್ಲ್ಡ್ ಹಂಗೆ ಆಕ್ಟಿವೇಟ್ ಆಗುತ್ತೆ. ಆ ಕಿಲ್ಲರ್
ಕಿಲ್ಲರ್ ಕೂಡ ನಮ್ಮ ಹೀರೋನ ನೋಡಿದ ತಕ್ಷಣ ಸಖತ್ ಅಗ್ರೆಸಿವ್ ಆಗ್ತಾನೆ, ಹೋಗ್ಬಿಟ್ಟು ಸಖತ್ತಾಗಿ ಅಟ್ಯಾಕ್ ಮಾಡ್ತಾನೆ. ಇಬ್ಬರಿಗೂ ಸಖತ್ತಾಗಿ ಜಗಳ ನಡೆಯುತ್ತೆ. ನಮ್ ಹೀರೋ ಇಷ್ಟು ದಿನ ಸೇರ್ಸಿಟ್ಕೊಂಡಿರೋ ಎಲ್ಲಾ ಕೋಪನ ಅವನ ಮೇಲೆ ಇಳಿಸ್ತಾನೆ. ಆ ಕಿಲ್ಲರ್ ಹಂಗೆ ಒಂದು ಕ್ಷಣ ಬಿದ್ಬಿಡ್ತಾನೆ. ಅದಾದ್ಮೇಲೆ ನಮ್ ಹೀರೋ ಏನೆಲ್ಲ ಆಟ ಆಡಿಸ್ದೆ ಅಲ್ವಾ ನೀನು, ನಿನ್ನ ನಾನ್ ಸುಮ್ನೆ ಬಿಡಲ್ಲ ಕಣೋ ಅಂತ ಹೇಳಿ ಕೈನ ಕಾಲ್ನೆಲ್ಲ ಕಟಾಕ್ ಬಿಟ್ಟಿರ್ತಾನೆ. ಅದಾದ್ಮೇಲೆ ಲೋಕಲ್ ಪೊಲೀಸ್ ಆಫೀಸರ್ಗೆಲ್ಲ ಕಾಲ್ ಮಾಡ್ಬಿಟ್ಟು ಆ ಕ್ರೈಮ್ ಬ್ರಾಂಚ್ ನ ಆ ಡಬ್ಲ್ಯೂ ಅನ್ನೋ ಕ್ರೈಮ್ ಬ್ರಾಂಚ್ ನ ಅಟ್ಯಾಕ್ ಮಾಡಿದ್ದಲ್ವಾ ಕಿಲ್ಲರು, ಅವನು ನಾನು ಹಿಡಿದ್ಬಿಟ್ಟಿದೀನಿ. ಸನ್ಗು ಅನ್ನೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ರೂಮ್ ನಂಬರ್ 815 ಅಲ್ಲಿ ಅವನಿದ್ದಾನೆ, ಅವನಲ್ಲಿ ಕಟಾಕಿದ್ದೀನಿ ಅಂತ ಹೇಳಿದಾಗ ಆ ಪೊಲೀಸರು ಕೂಡ ಯಾರು ನೀವು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ, ಏನ್ ನಡೀತಾ ಇದೆ ಅಂತೆಲ್ಲ ಕೇಳಿದಾಗ ನಾನ್ ಕೂಡ ಒಂದು ಸಿಟಿಸನ್, ನೀವು ಬಂದು ಕಿಲ್ಲರ್ ನ ಹಿಡ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಕಿಲ್ಲರ್ ಹತ್ರ ಹೇಳ್ತಾನೆ, ಏನು ನೀನ್ ದೊಡ್ಡ ವಿಲ್ಲನ್, ನೀನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಮಾತಾಡಿದೆ ಅಲ್ವಾ, ಆದ್ರೆ ಅದಕ್ಕೆ ನಾನ್ ಚಾನ್ಸ್ ಮಾಡ್ಕೊಡೋದಿಲ್ಲ. ಇವಾಗ ನಾನ್ ಬಂದು ನಿನ್ನ ಹಿಡ್ಕೊಟ್ಟಿದ್ದೀನಿ, ಸೊ ಇವಾಗ ನನ್ ಕ್ಯಾರೆಕ್ಟರ್ ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿದೆ, ನಾನ್ ಮತ್ತೆ ರಿಟರ್ನ್ ಬಂದೇ ಬರ್ತೀನಿ ಕಣೋ, ನಿನ್ ಕತೆ ನಾನ್ ಮುಗಿಸೋವರೆಗೂ ಬಿಡಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಪೊಲೀಸರು ಬರೋದಕ್ಕೂ ಮುಂಚೆ ನಮ್ ಹೀರೋ ಅಲ್ಲಿಂದ ಹೋಗ್ಬೇಕಲ್ಲ, ರೂಮಿಂದ ಹೊರಗಡೆ ಬರೋಷ್ಟ್ರಲ್ಲಿ ಹೀರೋಯಿನ್ ಕೂಡ ಹೀರೋ ಹೇಳಿದ ತರನೇ ಡ್ರಾ ಮಾಡ್ತಾ ಇರ್ತಾಳೆ. ಅಲ್ಲಿ ಮುಖ್ಯವಾಗಿ ಹೀರೋಗೆ ಒಂದು ಕಾರ್ ಬೇಕು ಅಂತ ಕಾರ್ನ ಡ್ರಾ ಮಾಡಿದ ತಕ್ಷಣ ಅಲ್ಲಿ ಆಟೋಮೆಟಿಕ್ ಕಾರ್ ಬರುತ್ತೆ. ನಮ್ ಹೀರೋ ಕಾರ್ನ ತಗೊಂಡು ಹೋಗ್ತಾನೆ. ಅವನ ಹತ್ರ ಅಲ್ಲಿಂದ ಹೋಗಿದ್ದ ಒಂದ್ ಸ್ವಲ್ಪ ಹೊತ್ತಿಗೆ ಪೊಲೀಸವರೆಲ್ಲ ಬಂದು ಕಿಲ್ಲರ್ ನ ಕೂಡ ಹಿಡಿದು ಬಿಡ್ತಾರೆ. ತಕ್ಷಣ ಅದೆಲ್ಲ ನ್ಯೂಸ್ ಅಲ್ಲಿ ಕೂಡ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತರ ಯಾರೋ ಒಂದು ಸಿಟಿಸನ್ ಬಂದು ಕಿಲ್ಲರ್ ಇದೇ ಜಾಗದಲ್ಲಿ ಇದಾನೆ ಅಂತ ಹೇಳಿದ್ರು, ಸೊ ನಾವು ಬಂದು ಅರೆಸ್ಟ್ ಮಾಡಿದೀವಿ, ನೆಕ್ಸ್ಟ್ ಅವ್ನ್ ಏನಾಗುತ್ತೆ ನೋಡ್ಬೇಕು ಅಂತ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಇದನ್ನ ಆ ಲಾಯರ್ ಅವ್ರ ಅಸಿಸ್ಟೆಂಟ್ ಹೋಗ್ಬಿಟ್ಟು ಲಾಯರ್ಗೆ ಹೇಳಿದ ತಕ್ಷಣ ಲಾಯರ್ಗೆ ಸಖತ್ ಕೋಪ ಬರುತ್ತೆ. ಇವನೆಲ್ಲಿಂದನೋ ಬಂದ, ಇವ್ನ ಹೆಂಗೋ ಸಿಕ್ಕಾಕೊಂಡ, ಯಾರು ಹೇಳಿದ್ದು ಅಂತ ಕೇಳಿದಾಗ ಅಸಿಸ್ಟೆಂಟ್ ಕೂಡ ಹೇಳ್ತಾನೆ, ಸರ್ ಯಾರಂತ ಗೊತ್ತಿಲ್ಲ, ಯಾರೋ ಸಿಟಿಸನ್ ಅಂತೆ ಅಂತೆಲ್ಲ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ತಾರೆ. ಈ ವಿಷಯ ಈಗ ಜೂನಾಗೆ ಕೂಡ ಗೊತ್ತಾಗುತ್ತೆ. ಜೂನಾ ಬಂದು ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟು, ಅಂದ್ರೆ ನಮ್ ಹೀರೋ ಅವ್ರ ಅಸಿಸ್ಟೆಂಟ್ ಇರ್ತಾನಲ್ಲ ಅವ್ನಿಗೆ ಕಾಲ್ ಮಾಡ್ಬಿಟ್ಟು, ನಿನ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತೇನೋ, ಆ ಕಿಲ್ಲರ್ ಸಿಕ್ಕದಂತೆ, ಕಿಲ್ಲರ್ ಇಂಥ ರೂಮ್ ಅಲ್ಲೇ ಇದ್ದ ಅಂತ ಹೇಳ್ಬಿಟ್ಟು ಯಾರೋ ಸಿಟಿಸನ್ ಬಂದು ಕಾಲ್ ಮಾಡಿ ಪೊಲೀಸ್ ಅವ್ರಿಗೆ ಹೇಳಿರೋದು. ಆದ್ರೆ ಪೊಲೀಸರ ಹತ್ರ ನಮ್ ಇನ್ಫಾರ್ಮರ್ ಇದ್ದಾನಲ್ಲ ಅವನ ಹತ್ರ ವಿಚಾರಣೆ ಮಾಡಿದ್ದಕ್ಕೆ ಅದು ಹೀರೋ ವಾಯ್ಸ್ ತರನೇ ಇತ್ತು ಅಂತ ಹೇಳ್ದ. ನನಗೆ ಗೊತ್ತಿರೋಂಗೆ ಹೀರೋ ಬದುಕೆ ಇದ್ದಾನೆ ಕಣೋ, ಹೀರೋ ಎಲ್ಲಿದ್ದಾನೆ ಅಂತ ಕಂಡಿಡಿಬೇಕು, ಖಂಡಿತ ಅವ್ನು ಬದುಕೆ ಇದ್ದಾನೆ ಅಂತ ನಂಗೆ ಚೆನ್ನಾಗೇ ಗೊತ್ತು ಅಂತ ಹೇಳಿದಾಗ ಅಸಿಸ್ಟೆಂಟ್ ಕೂಡ ಶಾಕ್ ಆಗುತ್ತೆ. ಇದೇ ಟೈಮಲ್ಲಿ ನಮ್ ಹೀರೋ ಕೂಡ ಕಾರ್ನ ಡ್ರೈವ್ ಮಾಡ್ಕೊಂಡು ಈ ನ್ಯೂಸ್ ಎಲ್ಲ ನೋಡ್ತಾ ಇರ್ತಾನೆ, ಎಲ್ಲಾ ನ್ಯೂಸ್ ಅಲ್ಲೂ ಬರ್ತಾ ಇರುತ್ತೆ. ಹೀರೋ ಕೂಡ ಸ್ಟ್ರೇಟ್ ಆಗಿ ಅವ್ರ ಮನೆಗೆ ಹೋಗ್ತಾನೆ. ಹಂಗ್ ಮನೆಗೆ ಹೋಗಿದ ತಕ್ಷಣ ಇವಾಗ್ಲೇ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾನೆ. ಆಕ್ಚುಲಿ ನಮ್ ಹೀರೋ ಬಂದು ಹೀರೋಯಿನ್ ಹತ್ರ ಏನ್ ಹೇಳಿರ್ತಾನೆ ಅಂತ, ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ನನ್ನ ರೂಮ್ ಅಲ್ಲಿ ನನ್ ತರನೇ ಒಂದು ಡೆಡ್ ಬಾಡಿನ ಡ್ರಾ ಮಾಡು, ನನ್ನ DNA ಅವ್ನಿಗೆ ಮ್ಯಾಚ್ ಆಗ್ಬೇಕು, ಸೊ ನಾನ್ ಸತ್ತಿರೋ ತರ ಇರ್ಲಿ ಅಂತ ಹೇಳಿ ಆತರ ಡ್ರಾ ಮಾಡಕ್ ಕೇಳೋದು. ಇವಾಗ ಡೆಡ್ ಬಾಡಿನೂ ಅಲ್ಲಿ ಇರುತ್ತೆ. ನಮ್ ಹೀರೋ ಕೂಡ ಒಂದು ಲೆಟರ್ ನ ಅದ್ರ ಮೇಲೆ ಇಟ್ಬಿಟ್ಟು ಅವಾಗ ಹೀರೋ ಅಸಿಸ್ಟೆಂಟ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ಎಲ್ಲಿದ್ಯಾ, ಏನ್ ನಡೀತಾ ಇದೆ, ಜೂನಾ ನನ್ಗೆ ಕಾಲ್ ಮಾಡಿದ್ಲು, ಇನ್ಫಾರ್ಮರ್ ಬಂದ್ಬಿಟ್ಟು ನೀನೇ ಆ ಕಿಲ್ಲರ್ ನ ಹಿಡ್ಕೊಟ್ಟಿದ್ದು, ನೀನೇ ಫೋನ್ ಮಾಡಿ ಮಾತಾಡಿದ್ದೆ ಅಂತೆಲ್ಲ ಹೇಳ್ತಾ ಇದ್ಲು, ಅದೆಲ್ಲ ನಿಜನಾ ಅಂತ ಕೇಳಿದಾಗ ಹೀರೋ ಕೂಡ ಹೌದು ಅದೆಲ್ಲ ನಿಜಾನೇ, ನಾನೇ ಕಿಲ್ಲರ್ ನ ಹಿಡ್ಕೊಟ್ಟಿದ್ದು, ಆದ್ರೆ ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ, ನಾನ್ ಸತ್ತೋದೆ ಅಂತ ಹೇಳಿ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಬಿಡು, ಮುಖ್ಯವಾಗಿ ಪೊಲೀಸ್ ಅವ್ರಿಗೆಲ್ಲ ಕೂಡ ಇನ್ಫಾರ್ಮ್ ಮಾಡ್ಬಿಡು ಅಂದಾಗ ಅಸಿಸ್ಟೆಂಟ್ ಗೆ ಏನು ಅರ್ಥ ಆಗ್ತಾ ಇಲ್ಲ, ಏನೋ ಹೇಳ್ತಾ ಇದೀಯ ನೀನು ಅಂದಾಗ ಇವ್ನ ಅಂತಾನೆ, ನೀನು ಭಯ ಪಡ್ಬೇಡ, ನಾನ್ ಬದುಕೆ ಇದೀನಿ, ನನ್ ಮನೇಲಿ ನನ್ ತರನೇ ಒಂದು ಡೆಡ್ ಬಾಡಿ ಇದೆ, ಅದಕ್ಕೆ ನನ್ DNA ಮ್ಯಾಚ್ ಆಗುತ್ತೆ, ನಾನು ಅದ್ರ ಮೇಲೆ ಲೆಟರ್ ಕೂಡ ಇಟ್ಟಿದ್ದೀನಿ, ಸೊ ನನ್ಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ, ಜೂನಾಗೆ ಕೂಡ ನಾನ್ ಸತ್ತಿದ್ದೀನಿ ಅಂತಾನೆ ಹೇಳ್ಬಿಡು, ಯಾಕಂದ್ರೆ ಅವಳು ಅದರಿಂದ ತುಂಬಾನೇ ಸಫರ್ ಆಗ್ತಾಳೆ, ಇದ್ರೂನು ಪರವಾಗಿಲ್ಲ, ಅವಳಿಗೆ ನಾನ್ ಸತ್ತಿರೋ ತರನೇ ಇದ್ಬಿಡ್ಲಿ, ನಿನ್ನ ಹತ್ರ ಹೇಳು, ಬಟ್ ನಾನು ಹುಷಾರಾಗೇ ಇದ್ದೀನಿ, ನಾನು ಇದೆಲ್ಲ ಏನಕ್ ಮಾಡ್ತಾ ಇದ್ದೀನಿ ಅಂತ ನಿನ್ಗೆ ಅರ್ಥ ಮಾಡ್ಕೊಳಕ್ ಆಗತ್ತಲ್ವಾ, ನೀನ್ ನನ್ಗೆ ಹೆಲ್ಪ್ ನ ಮಾಡ್ಬೇಕು ಅಂತ ಕೇಳ್ತಾನೆ. ಆಕ್ಚುಲಿ ಇವಾಗ ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ ಹೀರೋ ಮತ್ತೆ ಹೀರೋಯಿನ್ ಏನ್ ಮಾತಾಡ್ಕೊಂಡ್ರು ಅಂತ ತೋರಿಸ್ತಾರೆ. ನಮ್ ಹೀರೋಯಿನ್ ಬಂದ್ಬಿಟ್ಟು, ಇವಾಗ ನೀನ್ ಹೇಳ್ದಂಗೆ ನಾನು ಜೂನಾ ಬಗ್ಗೆ ಹತ್ರ ಬರೆದ್ರೆ ಜೂನಾ ಅಲ್ಲಿಂದ ಮಾಯ ಆಗ್ಬಿಡ್ತಾಳಲ್ವಾ, ಅವಳಿಗೆ ಇಂಪಾರ್ಟೆನ್ಸ್ ಇಲ್ಲದೆ ಆಗ್ಬಿಡತ್ತಲ್ವಾ ಅಂದಾಗ ಹೀರೋ ಹೇಳ್ತಾನೆ, ನೀನ್ ಅದಕ್ಕೆಲ್ಲ ಭಯ ಪಡ್ಬೇಡ, ನಾನು ಅದಕ್ಕೊಂದು ವ್ಯವಸ್ಥೆ ಮಾಡಿದೀನಿ, ಜೂನಾಗೆ ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಕೊಡ್ತೀನಿ, ನನಗೆ ಹೆಂಗೊಂದು ಲೈಫ್ ಪಾರ್ಟ್ನರ್ ಸಿಕ್ಕಿದ್ರು ಅದೇ ತರ ಜೂನಾ ಕೂಡ ಒಂದು ಲೈಫ್ ಪಾರ್ಟ್ನರ್ ಸಿಕ್ಬೇಕು, ಅದಕ್ಕೆಲ್ಲ ನಾನು ಏರ್ಪಾಡ್ ಮಾಡ್ತೀನಿ, ನೀನ್ ಈ ತರ ಡ್ರಾ ಮಾಡು ಅಂತ ಹೇಳಿರ್ತಾನೆ. ಸೊ ಹೀರೋಯಿನ್ ಕೂಡ ಕೆಲಸನ ಮಾಡಿರ್ತಾಳೆ. ಇವಾಗ ಜೂನಾನ ತೋರಿಸ್ತಾರೆ. ಜೂನಾ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾ ಇರ್ತಾಳೆ. ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟೆ ಹೇಳ್ತಾಳೆ, ನನಗೆ ಇನ್ಫಾರ್ಮರ್ ಹೇಳಿದ್ದು ಇನ್ನೂ ತಲೆಲೇ ಓಡ್ತಾ ಇದೆ ಕಣೋ, ಅವ್ನು ಕೇಳಿಸ್ಕೊಂಡಿದ್ದು ಕಂಕ್ಚುವಲ್ ವಾಯ್ಸ್ ಅಂತೆ, ಸೊ ನಾನು ಏನು ಅಂತ ವಿಚಾರಣೆ ಮಾಡೋದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗ್ತಾ ಇದೀನಿ, ನೀನು ಅಲ್ಲಿಗೆ ಬಂದ್ಬಿಡು ಅಂತ ಹೇಳಿದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಇಲ್ಲ ಜೂನಾ ನೀನು ಅಲ್ಲಿಗೆ ಹೋಗ್ಬೇಡ, ಹೀರೋ ಸತ್ತೋದ ಅಂತ ಹೇಳಿದ ತಕ್ಷಣ ಜೂನಾಗೆ ಸಕ್ಕ ಶಾಕ್ ಆಗುತ್ತೆ, ಏನೋ ಹೇಳ್ತಾ ಇದೆಯಾ ಅಂತ, ಯಾಕಂದ್ರೆ ಹೀರೋ ತರದ ಒಂದು ಡೆಡ್ ಬಾಡಿಯಲ್ಲಿ ಇರುತ್ತೆ, ಅವ್ನ DNA ಕೂಡ ಮ್ಯಾಚ್ ಆಗುತ್ತೆ, ಸೊ ಇವರೆಲ್ಲ ಕೂಡ ನಂಬಲೇಬೇಕು. ಆಲ್ಮೋಸ್ಟ್ ಇದೆಲ್ಲಾ ನ್ಯೂಸ್ ಅಲ್ಲೂ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಹೀರೋ ಬಂದು ಸತ್ತೋದ ಅಂತ ಹೇಳಿ. ಇದನ್ನ ಹೀರೋ ಕೂಡ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನಲ್ಲ, ಅವ್ನು ಇನ್ನೂ ರಿಯಲ್ ವರ್ಲ್ಡ್ ಗೆ ಬಂದಿಲ್ಲ, ಡಬ್ಲ್ಯೂ ವರ್ಲ್ಡ್ ಅಲ್ಲೇ ಇರ್ತಾನೆ. ಹತ್ರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೂಡ ಅವ್ನಿಗೆ ಇದೆಲ್ಲ ಕೂಡ ಗೊತ್ತಾಗುತ್ತೆ, ಓ ನಾನು ಸತ್ತೋಗಿದ್ದೀನಿ ಅಂತ ಹೇಳಿ ಎಲ್ಲ ಪ್ರಚಾರ ಆಗ್ತಿದೆ ಅಂತ. ಅವ್ನ್ ಸ್ಟ್ರೇಟ್ ಆಗಿ ಇವಾಗ ಕಿಲ್ಲರ್ ಇದ್ದ ಅಲ್ವಾ ರೂಮ್, ಆ ರೂಮ್ಗೆ ಹೋಗೋದು, ಅಲ್ಲೋಗಿ ನಿಂತ್ಕೊಂಡು ನಾನ್ ಇವಾಗ ಡಬ್ಲ್ಯೂ ವರ್ಲ್ಡ್ ಇಂದ ರಿಯಲ್ ವರ್ಲ್ಡ್ ಗೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದೀನಿ, ಅಲ್ಲಿಂದ ನನ್ನ ಕರೀತಾ ಇದಾರೆ ಅಂತ ಹೇಳಿ ಅಲ್ಲಿ ಹೇಳಿದ ತಕ್ಷಣ ಅಲ್ಲಂಗೆ ಪೋರ್ಟಲ್ ಓಪನ್ ಆಗುತ್ತೆ. ನಮ್ ಹೀರೋಗೆ ಕಣ್ಮುಚ್ಕೊಂಡಿರ್ತಾನೆ, ಆಟೋಮೆಟಿಕ್ ಆಗಿ ಅವನೀಗ ರಿಯಲ್ ವರ್ಲ್ಡ್ ಗೆ ಬಂದ್ಬಿಟ್ಟಿರ್ತಾನೆ. ಬಂದಿದ ತಕ್ಷಣ ಅಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಗೆ ಕಾಲ್ ಮಾಡ್ಬಿಟ್ಟು, ನಿನ್ಗೆ ನಾನು ಪ್ರಾಮಿಸ್ ಮಾಡಿದ ತರನೇ ನಾನು ಮತ್ತೆ ರಿಯಲ್ ವರ್ಲ್ಡ್ ಗೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಹೀರೋಯಿನ್ಗೆ ತುಂಬಾನೇ ಖುಷಿ ಆಗುತ್ತೆ. ಪ್ಲಸ್ ಇವ್ನು ಹೇಳಿದ ತರನೇ ಒಂದು ವೆಡ್ಡಿಂಗ್ ರಿಂಗ್ ನ ಬೇರೆ ಅವ್ನು ಡ್ರಾ ಮಾಡು ಅಂತ ಹೇಳಿರ್ತಾನಲ್ವಾ, ಅದರಿಂದ ಅವಳು ವೆಡ್ಡಿಂಗ್ ರಿಂಗ್ ನ ಕೂಡ ಡ್ರಾ ಮಾಡ್ತಾಳೆ. ನಮ್ ಹೀರೋ ಕೈಗ ರಿಂಗ್ ಕೂಡ ಬರುತ್ತೆ. ಇವ್ನು ಹಂಗೆ ಖುಷಿಯಾಗಿ ಹೀರೋಯಿನ್ ಹತ್ರ ಮಾತಾಡ್ಕೊಂಡು, ನಿನ್ಗೆ ಪ್ರಾಮಿಸ್ ಮಾಡಿದ ತರ ನಾನು ಬಂದ್ಬಿಟ್ಟೆ, ಇನ್ಮೇಲೆ ನಾನು ನಿನ್ನಿಂದ ಎಲ್ಲೂ ದೂರ ಹೋಗಲ್ಲ ಅಂತ ಹೇಳ್ತಾನೆ. ಇದರಿಂದ ಹೀರೋಯಿನ್ಗೆ ಕೂಡ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿಗೆ ಎಪಿಸೋಡ್ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಈ ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ಸೀರೀಸ್ ನಿಮ್ಗೆ ಬರ್ತಾನೆ ಇರುತ್ತೆ. ಸೊ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸ್ ನ ಕೂಡ ಕಂಟಿನ್ಯೂಸ್ ಆಗಿ ನೋಡಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.